ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಪ್ರಕಟಣೆ ಪುಸ್ತಕದ ಅಧ್ಯಯನಕ್ಕೆ ಎಲ್ಲರಿಗೂ ಸುಸ್ವಾಗತ. ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯೊಂದಿಗೆ ಇವತ್ತಿನ ಅಧ್ಯಯನವನ್ನು ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನಿ ಒಳ್ಳೆಯ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಹೇಳ್ತಿದ್ದೇವೆ. ರಾಜ್ಯ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ, ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಕಳೆದ ದಿವಸಗಳಲ್ಲಿ ಆಶೀರ್ವಾದಕರವಾಗಿ ನಡೆಸ್ತಿದ್ರು. ಇವತ್ತಿನ ದಿವಸದಲ್ಲಿ ಕೂಡ ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ ಹೇಳ್ತಾ ಇದ್ದೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆ, ಪ್ರಕಟಣೆ ಪುಸ್ತಕದ ಅಧ್ಯಯನವನ್ನು ಮಾಡುವ ಈ ಸಂದರ್ಭದಲ್ಲಿ ನೀನು ವಾಕ್ಯದ ಮೂಲಕ ನಮ್ಮ ಜೊತೆ ಮಾತನಾಡಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾನೆಪ್ಪ. ಆಳವಾದ ಕರ್ತೆ ರಹಸ್ಯವಾಗಿರುವ ಅನೇಕ ಸಂಗತಿಗಳನ್ನು, ಮರ್ಮಗಳನ್ನು ನಿನ್ನ ವಾಕ್ಯದ ಮೂಲಕ ನಮಗೆ ಪ್ರಕಟಪಡಿಸಿ ನಿನ್ನ ಬರೋಣಕ್ಕಾಗಿ ಸಿದ್ಧಪಡಿಸಬೇಕಾಗಿ ನಿನ್ನನ್ನು ಕೇಳಿಕೊಡ್ತೇವೆ. ನಮ್ಮನೆ ತಗ್ಗಿಸಿ ನಿನ್ನ ಪವಿತ್ರ ಕರಗಳು ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವು ಪ್ರಿಯರೇ, ಈ ಸಂದರ್ಭದಲ್ಲಿ ಪ್ರಕಟಣೆ ಪುಸ್ತಕ ಅಧ್ಯಯನಕ್ಕಾಗಿ ನಾವು ಬಂದಿದ್ದೇವೆ. ಪ್ರಕಟಣೆ ಪುಸ್ತಕ 15ನೇ ಅಧ್ಯಾಯವನ್ನು ಮುಗಿಸಿದ್ದೇವೆ. ಈಗಾಗಲೇ 16ನೇ ಅಧ್ಯಾಯವನ್ನು ನಾವೀಗ ಧ್ಯಾನ ಮಾಡುವಂಥ ಒಂದು ಸಮಯ. ಆದರೆ ಅದಕ್ಕಿಂತ ಮುಂಚಿತವಾಗಿ 16ನೇ ಅಧ್ಯಾಯದಲ್ಲಿ 7 ಪಾತ್ರೆಗಳು, ಉಪದ್ರವಗಳನ್ನು ಅಲ್ಲಿ ಕಾಣಲಿಕ್ಕೆ ಹೋಗುತ್ತೇವೆ. ಅದಕ್ಕಿಂತ ಮುಂಚೆ ಸ್ವಲ್ಪ ನಾವು ಕಳೆದ ದಿವಸಗಳಲ್ಲಿ ಧ್ಯಾನ ಮಾಡಿದಂಥ ವಿಷಯಗಳನ್ನು ರಿವಿಷನ್ ರೂಪದಲ್ಲಿ, ಅಂದರೆ ಬೇಗನೆ ನಾವು ಅದನ್ನು ಮುಗಿಸಿ ಬಿಡುವುದು ಅತಿ ಉತ್ತಮ ಎಂಬುದಾಗಿ ನಾನು ಆಲೋಚಿಸುತ್ತೇನೆ. ಯಾಕಂದರೆ ಕೆಲವೊಂದನ್ನು ನಾವು ಹಿಂದೂಗಡೆ ಕೆಲವು ವಿಷಯಗಳನ್ನು ಧ್ಯಾನಿಸುವಾಗ ಅನೇಕ ವಿಷಯಗಳು ನಾವು ಮರೆತಂಥ ವಿಷಯಗಳು ಕೂಡ ಅದನ್ನು ಪವಿತ್ರಾತ್ಮನ ಜ್ಞಾಪಕಕ್ಕೆ ತರುವಾತನಾಗಿರುತ್ತಾನೆ. ಪ್ರಿಯರೇ, ಕಾರಣ ಇವತ್ತು ನಾವು ನೋಡ್ತೇವೆ ಲೋಕದಲ್ಲಿ ಯೇಸು ಕ್ರಿಸ್ತನ ಬರಣವು ಹತ್ತಿರ ಇದೆ. ಇದಕ್ಕೆ ಯಾವುದೇ ಸಂಶಯ ಇಲ್ಲ. ಲೋಕದಲ್ಲಿ ನಡೆಯುವಂಥ ಗುರುತುಗಳಾಗಿರ್ಬೋದು, ಸಂಭವಗಳಾಗಿರ್ಬೋದು, ಈಗ ಬಂದಿರುವಂಥ ಕೊರೋನಾ ರೋಗ ಆಗಿರ್ಬೋದು, ಇವೆಲ್ಲವೂ ನಮ್ಮನ್ನು ಎಚ್ಚರಿಸುವಂಥದ್ದು ಏನೆಂದರೆ ಆತನು ಬೇಗನೆ ಬರಲಿಕ್ಕಿದ್ದಾನೆಂಬುದಾಗಿ. ಯೇಸು ಕ್ರಿಸ್ತನು ಬೇಗನೆ ಈ ಭೂಮಿಗೆ ಸಿದ್ಧವಾಗಿರುವ ಸಭೆಯನ್ನು ತನ್ನ ಜೊತೆ ಕರ್ಕೊಂಡು ಹೋಗೋದಕ್ಕಾಗಿ ಬರಲಿಕ್ಕಿದ್ದಾನೆಂಬ ಆ ಒಂದು ಸಂದೇಶವನ್ನು ನಮಗೆ ಅದು ಸಾರಿ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ನಾವು ಒಂದೊಂದಾಗಿ ವಿಷಯಗಳನ್ನು ಧ್ಯಾನ ಮಾಡ್ತಾ ಹೋಗೋದಾದರೆ, ನಮ್ಮ ಜ್ಞಾಪಕಕ್ಕೆ ತರುವುದಾದರೆ, ಪ್ರಕಟಣೆ ಪುಸ್ತಕದಲ್ಲಿ 22 ಅಧ್ಯಾಯಗಳು ಉಂಟು, 404 ವಾಕ್ಯಗಳಿವೆ. ಪ್ರಿಯರೇ, ಪ್ರಕಟಣೆ ಪುಸ್ತಕವನ್ನು 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಅದನ್ನು ಓದುತ್ತೇವೆ. ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಡೆದ ಸಂಗತಿಗಳು, ನಡೆಯುತ್ತಿರುವ ಸಂಗತಿಗಳು ಮತ್ತು ನಡೆಯಬೇಕಾದ ಸಂಗತಿಗಳೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ 1ನೇ ಭಾಗ 1ನೇ ಅಧ್ಯಾಯವಾಗಿದೆ. ಅಲ್ಲಿ ನಾವು ನೋಡುವಂಥದ್ದು ನಡೆದ ಸಂಗತಿ, ಅಂದರೆ ಪುನರ್ಸನ ಹೊಂದಿದಂಥ ಮಹಿಮ ಸ್ವರೂಪನಾದ ಯೇಸು ಕ್ರಿಸ್ತನ ದರ್ಶನವನ್ನು ಅಲ್ಲಿ ನಾವು ಕಾಣ್ತೇವೆ. ನಡೆಯುತ್ತಿರುವ ಸಂಗತಿ ಯಾವುದೆಂದರೆ ಸಭಾಕಾಲವಾಗಿದೆ. ಪಂಚಶತ್ತಮ ದಿವಸ ಮೊದಲುಗೊಂಡು ಎತ್ತಲ್ಪಡುವಿಕೆವರೆಗಿರುವಂಥ ಸಮಯವಾಗಿದೆ ನಡೆಯುತ್ತಿರುವಂಥ ಸಂಗತಿ. ಈಗ ನಾವು ಪ್ರಸ್ತುತ ನಡೆಯುತ್ತಿರುವ ಸಂಗತಿಯಲ್ಲಿ ನಾವು ಇದ್ದೇವೆ. ಇದು ಸಭಾಕಾಲವಾಗಿದೆ. 2 ಮತ್ತು 3ನೇ ಅಧ್ಯಾಯದಲ್ಲಿ ಅದನ್ನು ಕಾಣ್ತೇವೆ. ಅದು 2ನೇ ಭಾಗವಾಗಿದೆ. 3ನೇ ಭಾಗ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ ನಾವಲ್ಲಿ ಕಾಣ್ತೇವೆ. ಅಂದರೆ ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ, ರ್ಯಾಪ್ಚರ್ ಟು ಇಟರ್ನಿಟಿ ಎಂಬ ಆ 3ನೇ ಭಾಗವನ್ನು ಕೂಡ ಈ ಪುಸ್ತಕದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮಾತ್ರವಲ್ಲ, ಇದನ್ನು 7 ವಿಭಾಗಗಳನ್ನಾಗಿ ಪುಸ್ತಕವನ್ನು ನಾವು ವಿಭಜಿಸಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಎಂಬುದಾಗಿ ನಿಮಗೆ ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, 1ನೇ ಭಾಗ ಈಗಾಗಲೇ ಹೇಳಿದಂತೆ ಯೇಸು ಕ್ರಿಸ್ತನ ಮರಣ, ಹೂಣಲ್ಪಡುವಿಕೆ ಮತ್ತು ಪುನರ್ಸನದ ಕಾರ್ಯಗಳನ್ನು ನಾವಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. 2ನೇ ವಿಭಾಗ 2 ಮತ್ತು 3ನೇ ಅಧ್ಯಾಯಗಳು ಸಭಾಕಾಲವಾಗಿದೆ. ಪಂಚಶತ್ತಮ ದಿವಸದಿಂದ ಸಭೆ ಎತ್ತಲ್ಪಡುವವರೆಗೆ ಇರುವಂಥ ಸಮಯವಾಗಿದೆ. ಅದು ನಡೆಯುತ್ತಿರುವಂಥ ಸಂಗತಿ ಅಥವಾ ಈ 2ನೇ ಭಾಗವಾಗಿದೆ ಎಂಬುದಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. 3ನೇ ಭಾಗ 4 ಮತ್ತು 5ನೇ ಅಧ್ಯಾಯಗಳು. 3ನೇ ವಿಭಾಗ 4 ಮತ್ತು 3 ಭಾಗಗಳು. ನಾನು ಆವಾಗ ಹೇಳಿದ್ದು 3 ಭಾಗಗಳು. 1ನೇ ಅಧ್ಯಾಯ 1ನೇ ಭಾಗ, 2 ಮತ್ತು 3ನೇ ಅಧ್ಯಾಯ 2ನೇ ಭಾಗ, 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ 3ನೇ ಭಾಗ. ಆದರೆ 7 ವಿಭಾಗಗಳು. 1ನೇ ವಿಭಾಗ 1ನೇ ಅಧ್ಯಾಯವಾಗಿದೆ. 2ನೇ ವಿಭಾಗ 2 ಮತ್ತು 3ನೇ ಅಧ್ಯಾಯವಾಗಿದೆ, ಸಭಾಕಾಲವಾಗಿದೆ. ಅಲ್ಲಿ ನಾವು ಕಾಣುವಂಥದ್ದು 3ನೇ ವಿಭಾಗ 4 ಮತ್ತು 5 ಅಧ್ಯಾಯಗಳು. ಅಂದರೆ ಸಭೆ, ಪರಲೋಕದಲ್ಲಿರುವಂಥ ಸಭೆಯನ್ನು
ಅಲ್ಲಿ ನಾವು ಎತ್ತಲ್ಪಟ್ಟಂಥ ಪರಲೋಕದಲ್ಲಿರುವ ಸಭೆಯನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಇವೆಲ್ಲ ವಿಷಯಗಳನ್ನು ನಾವು ಕಳೆದಂಥ ದಿವಸಗಳಲ್ಲಿ ನಾವು ಧ್ಯಾನಿಸಿ ಬಂದಿದ್ದೇವೆ. 4ನೇ ವಿಭಾಗವಾಗಿದೆ 6ನೇ ಅಧ್ಯಾಯದಿಂದ 18 ಅಧ್ಯಾಯದವರೆಗೆ 21 ಉಪದ್ರವಗಳನ್ನು ಅಲ್ಲಿ ಕಾಣ್ತಾ 7 ವರ್ಷಗಳಲ್ಲಿ ನಡೆಯಲಿಕ್ಕಿರುವ ಸಭೆ ಎತ್ತಲ್ಪಟ್ಟ ನಂತರವಾಗಿ ಭೂಲೋಕದಲ್ಲಿ 7 ವರ್ಷಗಳ ತನಕ ಅಂತ್ಯಕ್ರಿಸ್ತನು ಅಂದರೆ ಕ್ರಿಸ್ತ ವಿರೋಧಿಯು ಈ ಭೂಮಿಯಲ್ಲಿ ಆತನು ಮಾಡಲಿಕ್ಕೆ ಹೋಗುತ್ತಾನೆ. ಆ ಒಂದು ಸಮಯ ಒಂದು ಉಪದ್ರವ ಕಾಲ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. 7 ವರ್ಷಗಳಲ್ಲಿ 21 ಉಪದ್ರವಗಳನ್ನು ಕರ್ತನಾದ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಸುರಿಸ್ಲಿಕ್ಕೆ ಹೋಗ್ತಾನೆ. ಇದು 6ರಿಂದ 18ನೇ ಅಧ್ಯಾಯದವರೆಗೆ ಎಂಬುದಾಗಿ ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. 5ನೇ ವಿಭಾಗ ಎಂಬುದಾಗಿ 19ನೇ ಅಧ್ಯಾಯವಾಗಿದೆ. 19ನೇ ಅಧ್ಯಾಯದಲ್ಲಿ ಕಾಣುವಂಥದ್ದು ಮುಖ್ಯವಾಗಿ 7 ವರ್ಷಗಳ ಹಿಂದೆ ಎತ್ತಲ್ಪಟ್ಟು ಪರಲೋಕಕ್ಕೆ ಹೋದಂಥ ಸಭೆಯೊಂದಿಗೆ ಕರ್ತನಾದ ಯೇಸು ಸ್ವಾಮಿ ತಿರುಗಿ ಭೂಮಿಗೆ ಬರುತ್ತಾನೆ ಎಂಬುವಂಥದ್ದನ್ನು ಮಾತ್ರವಲ್ಲದೆ ಅಲ್ಲಿ ಪರಲೋಕದಲ್ಲಿ ಮೊದಲಗಿತ್ತಿಯ ಸಭೆಯ ಮದುವೆ ಕ್ರಿಸ್ತನೊಂದಿಗೆ ಅನೇಕ ಕಾರ್ಯಗಳನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. 20ನೇ ಅಧ್ಯಾಯದಲ್ಲಿ ಸಂಕಟ ಕಾಲದಲ್ಲಿ ಸತ್ತಂತಹ ಆ ಒಂದು ಪರಿಶುದ್ಧರ ಒಂದು ಪುನರ್ಸ್ಥಾನವನ್ನು ಅಲ್ಲಿ ಕಾಣ್ತೇವೆ. ಮಾತ್ರವಲ್ಲ ಸೈತಾನನು 1000 ವರ್ಷಕ್ಕಾಗಿ ಆತನು ಬಂಧಿಸಲ್ಪಡುವಂಥದ್ದನ್ನು ಕಾಣ್ತೇವೆ. ಮಾತ್ರವಲ್ಲ ಅದ ನಂತರ ಸೈತಾನನು ಬಿಚ್ಚಲ್ಪಡುವುದು, ಗೋಗ್ ಮಾಗೋಗ್ ಯುದ್ಧ, ನಂತರ ಸೈತಾನನ ಅಂತ್ಯವನ್ನು ಕೂಡ ಕಾಣ್ತೇವೆ. ಮತ್ತು ಬಿಡಿ ಸಿಂಹಾಸನದ ನ್ಯಾಯ ತೀರ್ಪನ್ನು ಕೂಡ ನಾವು 20ನೇ ಅಧ್ಯಾಯದಲ್ಲಿ 6ನೇ ವಿಭಾಗದಲ್ಲಿ ನಾವು ಅದನ್ನು ಕಾಣ್ತೇವೆ ಪ್ರಿಯರೇ. 21 ಅಧ್ಯಾಯ ಮತ್ತು 22ನೇ ಅಧ್ಯಾಯ ಅಲ್ಲಿ ನಾವು ನಿತ್ಯತೆಯನ್ನು ಕಾಣುವಂಥದ್ದು, ಹೊಸ ಭೂಮಿ, ಹೊಸ ಆಕಾಶ, ಹೊಸ ಯೆರೂಸಲೇಮ್, ಮಾತ್ರವಲ್ಲದೆ ನಿತ್ಯತೆಯನ್ನು ಈ ಒಂದು 2 ಅಧ್ಯಾಯಗಳಲ್ಲಿ ಕಾಣ್ತೇವೆ. ಹೀಗೆ 7 ವಿಭಾಗಗಳನ್ನಾಗಿ ಈ ಒಂದು ಪ್ರಕಟಣೆ ಪುಸ್ತಕವನ್ನು ವಿಭಜಿಸಲಾಗಿದೆ ಎಂಬುದಾಗಿ ನಾವು ಕಲಿತಿದ್ದೇವೆ ಪ್ರಿಯರೇ. ನಾವು ಈಗಾಗಲೇ ನಾವು 15 ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. 16ನೇ ಅಧ್ಯಾಯಕ್ಕೆ ನಾವೀಗ ಬಂದಿದ್ದೇವೆ. ಆದರೆ ಸ್ವಲ್ಪ ನಾನು ನಿಮಗೆ ಹೇಳಿದ ಹಾಗೆ ಸ್ವಲ್ಪ ಕಳೆದ ದಿವಸದಲ್ಲಿ ಧ್ಯಾನಿಸ ಕೆಲವು ವಿಷಯಗಳನ್ನು ಧ್ಯಾನ ಮಾಡಿದ ನಂತರವೇ 16ನೇ ಅಧ್ಯಾಯಕ್ಕೆ ನಾವು ಹೋಗೋಣ ಎಂಬುದಾಗಿ ಹೇಳಿದ್ದೇನೆ. ಇಲ್ಲಿ ಮುಖ್ಯವಾಗಿ ನಾವು 6ನೇ ಅಧ್ಯಾಯದಿಂದ ನಾವು 21 ಉಪದ್ರವಗಳ ಆರಂಭವನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದರೆ 6ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯ ಆ ಒಂದು ಬಿಡಿ ಒಂದು ಕುದುರೆಯ ಮೇಲೆ ಬರುವಂಥ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಕಾಣ್ತೇವೆ. ಅವನ ಕೈಯಲ್ಲಿ ಬಿಲ್ಲು ಇದೆ, ಬಾಣ ಇಲ್ಲ, ಮತ್ತು ಅವನು ಜಯಿಸುತ್ತಿರುವವನಾಗಿ ಆತನು ಹೋಗುತ್ತಾ ಇರುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಇದು ಬೇರೆ ಯಾರೂ ಅಲ್ಲ, ಅಂತ್ಯಕ್ರಿಸ್ತ ಅಥವಾ ಕ್ರಿಸ್ತ ವಿರೋಧಿ ಎಂಬುದಾಗಿ ಕೂಡ ನಾವು ಕಂಡಿದೆ. ಆದರೆ ಕ್ರಿಸ್ತ ವಿರೋಧಿಯ ಇದೊಂದು ಬಹಿರಂಗವಾದ ಒಂದು ಏನು ಹೇಳ್ತಾರೆ ಪ್ರಕಟಣೆ ಎಂಬುದನ್ನು ಅಲ್ಲಿ ಕಾಣ್ತೇವೆ. ಬಹಿರಂಗವಾಗಿ ಆತನ ಭೂಮಿಯಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಸಮಯವಾಗಿದೆ. ಅದು 7 ವರ್ಷಗಳ ಆ ಒಂದು ಆರಂಭ ಕಾಲ ಎಂಬುದಾಗಿ ನಾವು ನೋಡ್ತೇವೆ. ಈ 21 ಉಪದ್ರವಗಳು ಅಲ್ಲಿಂದಲೇ ಆರಂಭವಾಗುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಆದರೆ ಕ್ರಿಸ್ತ ವಿರೋಧಿಯ ಬಹಿರಂಗವಾದ ಆಗಮನಕ್ಕಿಂತ ಮುಂಚೆನೇ ಸಭೆ, ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆಯು ಅದು ಎತ್ತಲ್ಪಡಲೇಬೇಕು. ಆ ಸಭೆ ಎತ್ತಲ್ಪಟ್ಟ ನಂತರವೇ ಆತನು ಬಹಿರಂಗವಾಗಿ ಭೂಮಿಯಲ್ಲಿ ಆತನು ಕಾಣಿಸಿಕೊಳ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಾಗಿ 2 ತೆಸಲೋನಿಕ 2ನೇ ಅಧ್ಯಾಯ 1ರಿಂದ 12 ವಾಕ್ಯಗಳನ್ನು ಸ್ವಲ್ಪ ನಾವು ಧ್ಯಾನ ಮಾಡಿ ನಾವು ಮುಂದಕ್ಕೆ ಹೋಗೋಣ ಪ್ರಿಯರೇ. ನಾವು ಇನ್ನೊಂದು ನಾನು ಕಳೆದ ದಿವಸದಲ್ಲಿ ಇದನ್ನು ಕೂಡ ಹೇಳಿದೆ ನಿಮಗೆ. 2 ತೆಸಲೋನಿಕ 2ನೇ ಅಧ್ಯಾಯ ಅದು 1ನೇ ವಾಕ್ಯ ಮತ್ತು 2-3 ವಾಕ್ಯದ ಮಧ್ಯದಲ್ಲಿ ತುಂಬ ವ್ಯತ್ಯಾಸಗಳು ಉಂಟು. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಬೇಕು. ಅನೇಕ ಜನರು ಏನು ಮಾಡ್ತಾರೆ, ಈ ವಾಕ್ಯಗಳನ್ನು ಓದಿಕೊಂಡು ಕೆಲವೊಬ್ಬರು ಗೊಂದಲಕ್ಕೆ ಒಳಪಡುತ್ತಾರೆ, ಅಂದರೆ ಕನ್ಫ್ಯೂಷನ್ ಮಾಡಿಕೊಳ್ಳುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ವಾಕ್ಯ ಅಲ್ಲಿ ಕನ್ಫ್ಯೂಷನ್ ಮಾಡುವಂಥ, ಗೊಂದಲಕ್ಕೆ ಒಳಪಡಿಸುವಂಥ ಯಾವುದೇ ಸಂಗತಿ ಇಲ್ಲ. ವಾಕ್ಯಗಳನ್ನು ಇದ್ದಾಗೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಖಂಡಿತವಾಗಿ ಅದು ನಮಗೆ ಆಶೀರ್ವಾದವಾಗುತ್ತದೆ ಪ್ರಿಯರೇ. ನಾವು ಮೊದಲು 1ನೇ ವಾಕ್ಯ ಓದುವ. 2 ತೆಸಲೋನಿಕ 2ನೇ ಅಧ್ಯಾಯ 1ನೇ ವಾಕ್ಯ ಮೊದಲದಾಗಿ ಓದುವ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ. ಸಾಕು ನೋಡಿ,
ಒಂದನೇ ವಾಕ್ಯ ಮತ್ತು 2 ಮತ್ತು 3ನೇ ವಾಕ್ಯ ಅದು ಬೇರೆ ಬೇರೆ ಆಗಿದೆ. ಒಂದನೇ ವಾಕ್ಯ ಬೇರೆ ಆಗಿದೆ, 2 ಮತ್ತು 3ನೇ ವಾಕ್ಯ ಬೇರೆ ಆಗಿದೆ. ಇದನ್ನು ಸರಿಯಾಗಿ ಒಟ್ಟಾಗಿ ನಾವು ಅದನ್ನು ಸೇರಿ ಕಲೀಲಿಕ್ಕೆ ನಾವು ಆಗೋದಿಲ್ಲ. ಒಂದನೇ ವಾಕ್ಯವನ್ನು ಮೊದಲು ಕಲಿತರೆ ನಮಗೆ 2 ಮತ್ತು 3ನೇ ವಾಕ್ಯ ಸರಿಯಾಗಿ ನಮಗೆ ಅರ್ಥ ಆಗುತ್ತದೆ ಪ್ರಿಯರೇ. ಇಲ್ಲಿ ಒಂದನೇ ವಾಕ್ಯದಲ್ಲಿ ಪೌಲನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ, ಪೌಲನ ಕಾಲದಲ್ಲಿ ಅಂದರೆ ಸಭೆಯ ಆರಂಭ ಕಾಲಘಟ್ಟದಲ್ಲಿಯೇ ಅನೇಕರು ಕರ್ತನ ದಿನದ ಕುರಿತಾಗಿ ಅವ್ರು ಏನು ಮಾಡ್ತಾಯಿದ್ರು, ಅವರು ಗೊಂದಲ ಮತ್ತು ಕನ್ಫ್ಯೂಷನ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಅಂದರೆ ಆವಾಗಲೇ ದುರ್ಬೋಧನೆಗಳು ಬಂದಿದ್ದವು ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು. ಆದರೆ ಪೌಲನು ಕರ್ತನ ದಿನ ಬೇರೆ, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಬೇರೆ, ಅಥವಾ ಯೇಸು ಕ್ರಿಸ್ತನಲ್ಲಿ ನಾವು ಕೂಡಿಕೊಳ್ಳುವಂಥದ್ದು ಎತ್ತಲ್ಪಡುವಂಥ ಒಂದು ವಿಷಯ, ಅದು ಎತ್ತಲ್ಪಡುವಂಥದ್ದು ಅಥವಾ ಸಭೆ ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕೂಡಿಕೊಳ್ಳುವಂಥ ಒಂದು ವಿಷಯ ಅದು ಒಂದಾದರೆ, ಕರ್ತನ ದಿನ ಎಂಬುದಾಗಿ ಹೇಳುವಂಥದ್ದು ಅದು ಬೇರೆ ಎಂಬುದಾಗಿ ಇಲ್ಲಿ ಪೌಲನು ಸ್ಪಷ್ಟವಾಗಿ ಈ ವಾಕ್ಯಗಳ ಆಧಾರದಲ್ಲಿ ಆತನು ವಿವರಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಒಂದು ತಿಳ್ಕೊಳ್ಳಿ, ಎತ್ತಲ್ಪಡುವಿಕೆ, ಸಭೆಯ ಎತ್ತಲ್ಪಡುವಿಕೆ ಅಥವಾ ರ್ಯಾಪ್ಚರ್, ಆಂಗ್ಲ ಭಾಷೆಯಲ್ಲಿ ಅದನ್ನು ನಾವು ರ್ಯಾಪ್ಚರ್ ಎಂಬುದಾಗಿದೆ. ಇದನ್ನು ಸವಿಸ್ತರವಾಗಿ ನಾನು ಆಲ್ರೆಡಿ ನಿಮಗೆ ಗ್ರೀಕ್ ಭಾಷೆ ಮತ್ತು ಲ್ಯಾಟಿನಲ್ಲಿ ಅದೆಲ್ಲ ಅನೇಕ ವಿಷಯಗಳನ್ನು ಪದ ಬಳಕೆಗಳನ್ನು ನಾನು ವಿವರಿಸಿ ಆಲ್ರೆಡಿ ಹೇಳಿದ್ದೇನೆ. ಆ ಒಂದು ವಿಷಯಕ್ಕೆ ತಿರುಗಿ ನಾನು ಬರುವುದಿಲ್ಲ. ಎತ್ತಲ್ಪಡುವಿಕೆ ಕುರಿತಾಗಿ ಸಭೆ ಅಥವಾ ನಾವು ಕರ್ತನ ಮಡಿಯಲ್ಲಿ ಕೂಡಿಕೊಳ್ಳುವಂಥ ಒಂದು ವಿಚಾರವಾಗಿ ಒಬ್ಬ ಕ್ರೈಸ್ತ ವಿಶ್ವಾಸಿಯಾದವನಿಗೆ ಅದು ಒಂದು ಕಳವಳಕ್ಕೆ ಒಳಪಡಿಸುವಂತಹ, ದುಃಖಕ್ಕೆ ಒಳಪಡಿಸುವಂಥ ಸಂಗತಿ ಅಲ್ಲ. ಅದು ನಮ್ಮ ಏನಾಗಿದೆ, ಭಾಗ್ಯವಾಗಿದೆ. ಅದು ಪ್ರಿಯರೇ, ಅದು ನಮಗೆ ಸಂತೋಷ ತರುವಂಥ ವಿಷಯವಾಗಿದೆ. ಅದು ನಮ್ಮಲ್ಲಿ ಆನಂದವನ್ನು ಉಂಟು ಮಾಡುವಂಥ ಒಂದು ವಿಷಯವಾಗಿದೆ. ಅದು ಉಲ್ಲಾಸ, ಆನಂದ ಉಂಟು ಮಾಡುವಂಥ ಒಂದು ಸಂಗತಿ. ಅದು ಕಳವಳ, ಗೊಂದಲವನ್ನು ಉಂಟು ಮಾಡುವಂಥ ಸಂಗತಿ ಅಲ್ಲ. ಅದು ಅಥವಾ ಭಯಪಡಿಸುವಂಥ ಒಂದು ಸಂಗತಿ ಅಲ್ಲ. ಯಾಕಂದರೆ ಲೋಕದಲ್ಲಿರುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಈ ಒಂದು ಯೇಸು ಕ್ರಿಸ್ತನ ಒಂದು ರಹಸ್ಯ ಬರೋಣಕ್ಕಾಗಿ ಅಥವಾ ಸಭೆ ಎತ್ತಲ್ಪಡುವಿಕೆಗೋಸ್ಕರವಾಗಿ ಕಾಯ್ತಾ ಇದ್ದಾರೆ. ಒಂದು ರೀತಿಯ ಒಂದು ಆಸೆಯೊಂದಿಗೆ ಕಾಯುತ್ತಿರುವಂಥ ಒಂದು ಸಮಯ ಎಂಬುದಾಗಿ ನಮಗೆ ಗೊತ್ತಿರುವಂಥ ಒಂದು ಸಂಗತಿ ಆಗಿದೆ. ಇದು ನಮಗೆ ನೋವು ತರುವಂಥ ವಿಚಾರವಲ್ಲ, ಭಯ ತರುವಂಥ ವಿಚಾರವಲ್ಲ, ಅಥವಾ ಗೊಂದಲಕ್ಕೆ ಒಳಪಡಿಸುವಂಥ ವಿಚಾರವಲ್ಲ, ಕಳವಳಕ್ಕೆ ಒಳಪಡಿಸುವಂಥ ಒಂದು ವಿಚಾರವಲ್ಲ. ಅದು ನಮ್ಮ ಏನಾಗಿದೆ, ಅದು ಭಾಗ್ಯಕರವಾದ ಒಂದು ನಿರೀಕ್ಷೆಯಾಗಿದೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಅದು ಒಂದನೇ ವಾಕ್ಯದಲ್ಲಿ ಅಂದರೆ ನಾವು ಕರ್ತನ ಬಳಿಯಲ್ಲಿ ಕೂಡಿಕೊಳ್ಳುವಂಥ ವಿಚಾರ, ಪ್ರತ್ಯಕ್ಷತೆ ವಿಚಾರ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾನೆ. ಹಾಗಾದರೆ ನಾವು ಪ್ರಕಟಣೆ 6ನೇದೇ 1-2 ವಾಕ್ಯ, ಆ ಅಂತ್ಯಕ್ರೈಸ್ತವನಿ ಭೂಮಿಯಲ್ಲಿ ಬಹಿರಂಗವಾಗಿ ಕಾಣಿಸಿಕೊಳ್ಳಬೇಕಾದ್ರೆ ಅದಕ್ಕಿಂತ ಮುಂಚೆ 2 ತೆಸಲೋನಿಕ 2ನೇ ವಾಕ್ಯ ಅದು ನೆರವೇರಬೇಕು. ಅಂದರೆ ಈ ಲೋಕದಲ್ಲಿ ಪೂರ್ಣ ಸುವಾರ್ಥ ಸಭೆ ಅಥವಾ ಒಬ್ಬ ಬಾರ್ನ್ ಅಗೇನ್ ಸಭೆ, ಹೊಸದಾಗಿ ಹುಟ್ಟಿದಂಥ ಸಭೆ, ಈ ಸಿದ್ಧವಾದಂಥ ಒಂದು ಮೊದಲಿಗಿತ್ತಿ ಎಂಬಂಥ ಯೇಸುಕ್ರಿಸ್ತನ ಸಭೆ ಈ ಭೂಮಿಯಿಂದ ಎತ್ತಲ್ಪಡಬೇಕು, ಪರಲೋಕಕ್ಕೆ ಎತ್ತಲ್ಪಡಬೇಕು. ಎತ್ತಲ್ಪಟ್ಟ ನಂತರವೇ ಕ್ರಿಸ್ತ ವಿರೋಧಿ ಅಥವಾ ಅಂತ್ಯಕ್ರಿಸ್ತನ ಈ ಭೂಮಿಯಲ್ಲಿ ಆತನು ಬಹಿರಂಗವಾಗಿ ಆತನು ಕಾಣಿಸಿಕೊಳ್ಳುವುದಕ್ಕೆ ಸಾಧಾರಣ ನಾನು 2 ತೆಸಲೋನಿಕ 2ನೇ ಅಧ್ಯಾಯದ ಆಧಾರದಲ್ಲಿ ಮುಂದಿನ ವಾಕ್ಯಗಳ ಮೂಲಕ ನಾನು ಸವಿಸ್ತರವಾಗಿ ಅದರ ಬಗ್ಗೆ ನಾನು ನಿಮಗೆ ವಿವರಣೆ ಕೊಡುತ್ತೇನೆ ಪ್ರಿಯರೇ. ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು, ಯೇಸು ಕ್ರಿಸ್ತನ ಒಂದು ಬರೋಣ ಎಂಬುವಂಥದ್ದು ಅದು ನಮ್ಮ ಜೀವಿತದ ಒಂದು ಏನಾಗಿದೆ, ಒಂದು ಭಾಗ್ಯಕರವಾದಂಥ ಒಂದು ನಿರೀಕ್ಷೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥ, ಅದು ನಮಗೆ ಕಳವಳಕ್ಕೆ ಒಳಪಡಿಸುವಂಥದ್ದು, ಭಯಕ್ಕೆ ಒಳಪಡಿಸುವಂಥ, ನಮ್ಮ ಒಂದು ಸಂತೋಷ ತರುವಂಥ ವಿಚಾರ. ನಮಗೆ ವಿಮೋಚನೆಯ ಒಂದು ದಿವಸ, ಅದು ಒಬ್ಬ ಕ್ರೈಸ್ತ ವಿಶ್ವಾಸಿಯ ವಿಮೋಚನೆಯ ಒಂದು ದಿವಸವಾಗಿದೆ. ಅದು ನಮ್ಮ ನಿಜವಾದ ಮನೆಗೆ ಹೋಗುವಂಥ ಒಂದು ವಿಷಯವಾದ್ದರಿಂದ ಅದೊಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿ ಸಂತೋಷವನ್ನು, ಆನಂದವನ್ನು, ಉಲ್ಲಾಸವನ್ನು ಉಂಟು ಮಾಡುವಂಥ ಒಂದು ಸಂಗತಿಯಾಗಿದೆ. ಈ ಒಂದು ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗುವಂಥದ್ದು ಅದು ನಮ್ಮಲ್ಲಿ ಕಳವಳ ಉಂಟು ಮಾಡಲ್ಲ. ಅದಕ್ಕಾಗಿ ನೋಡಿ, ಸತ್ಯವೇದದಲ್ಲಿ ನಾವು ಸ್ಪೆಷಲಿ ಆಗಿ ಹೊಸ ಒಡಂಬಡಿಕೆಯನ್ನು ನಾವು ಸರಿಯಾಗಿ ಅಧ್ಯಯನ ಮಾಡುವುದಾದರೆ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಸಭೆ ಸಿದ್ಧವಾಗಬೇಕು ಎಂಬುದಾಗಿ ಅನೇಕ ಕಡೆಗಳಲ್ಲಿ ನಮಗೆ ದೇವರು ವಾಕ್ಯದ ಮೂಲಕ ಎಚ್ಚರಪಡಿಸುವಂಥದ್ದನ್ನು ನಾವು ಕಾಣ್ತೇವೆ. ನಾವು ಆಮೋಸ 4ನೇ 12 ವಾಕ್ಯ ಹೇಳ್ತದೆ, ಇಸ್ರಾಯೇಲೇ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧಪಡಿಸಿಕೋ ಎಂಬುದಾಗಿ ಕರ್ತನು ಎಚ್ಚರಿಸುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಆದರೆ ರಕ್ಷಣೆ ಹೊಂದಿ ತಂದೆ, ಮಗ, ಪವಿತ್ರಾತ್ಮನ ಹೆಸರಲ್ಲಿ
ನೀರಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಈ ಲೋಕದಲ್ಲಿ ಜೀವಿಸುವಂಥ ಒಬ್ಬ ಕ್ರೈಸ್ತ ವಿಶ್ವಾಸಿಯಾದವನಿಗೆ ಅಲ್ಲಲ್ಲಿಯ ಏನಿದೆ, ಒಂದು ನಿರೀಕ್ಷೆ ಇದೆ. ಆದರೆ ಇನ್ನೊಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ರಕ್ಷಣೆ ಹೊಂದಿದ ನಂತರ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ನಮಗೆ ಖುಷಿ ಬಂದ ಹಾಗೆ ಜೀವಿಸಲಿಕ್ಕೆ ಆಗುವುದಿಲ್ಲ. ನಾವು ಸಿದ್ಧಪಡಿಸಿಕೊಳ್ಳಬೇಕು. ನಾವು ಎತ್ತಲ್ಪಡಬೇಕಾದ್ರೆ, ಆ ಒಂದು ಯೇಸು ಕ್ರಿಸ್ತನ ರಹಸ್ಯ ಭರಣದಲ್ಲಿ ನಾವು ಪರಲೋಕಕ್ಕೆ ಎತ್ತಲ್ಪಡಬೇಕಾದ್ರೆ, ಸಭೆಯೊಂದಿಗೆ ನಾವು ಎತ್ತಲ್ಪಡಬೇಕಾದ್ರೆ ನಮ್ಮ ಸಿದ್ಧತೆ ಎಂಬುವಂಥದ್ದು, ಆತ್ಮಿಕವಾದ ಸಿದ್ಧತೆ ಎಂಬುವಂಥದ್ದು ಅತಿ ಪ್ರಾಮುಖ್ಯವಾದದ್ದು ಪ್ರಿಯರೇ. ಅದನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನಾನು ಕಳೆದ ದಿವಸಗಳಲ್ಲಿ ಎಲ್ಲ ವಾಕ್ಯಗಳು ನಿಮಗೆ ಹೇಳಿಲ್ಲದಿದ್ದರೂ ಕೆಲವೊಂದು ಮುಖ್ಯವಾದ ವಾಕ್ಯಗಳನ್ನು ನಿಮಗೆ ಹೇಳಿದ್ದೇನೆ. ಅದು ಕೆಲವೊಂದು ವಾಕ್ಯಗಳನ್ನು ಈ ಸಮಯದಲ್ಲಿ ಹೇಳಿ ನಾನು ನಿಮಗೆ ಪ್ರೋತ್ಸಾಹಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಇವತ್ತು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥ ವಿಚಾರ, ನಾವು ಲೂಕನ ಸುವಾರ್ತೆ 21ನೇ ಅಧ್ಯಾಯ, ಲೂಕ್ ಚಾಪ್ಟರ್ 21, ಅಲ್ಲಿ 21ನೇ ಅಧ್ಯಾಯ 34ರಿಂದ 36ನೇ ವಾಕ್ಯದಲ್ಲಿ ಅಲ್ಲಿ ಮುಖ್ಯವಾದ 2 ವಿಚಾರಗಳನ್ನು ಸಭೆಯ ಸಿದ್ಧತೆಗೋಸ್ಕರವಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳಿ ಎಚ್ಚರಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಂದು ಏನಾಗಿದೆ, ನಾವು ಜಾಗರೂಕರಾಗಿರಬೇಕು. ಯಾವುದಾಗಿ ನಮ್ಮ ವಿಷಯದಲ್ಲಿ ನಾವು ಜಾಗರೂಕರಾಗಿರಬೇಕು. 2ನೇ ವಿಚಾರ ಯೇಸು ಸ್ವಾಮಿಯಲ್ಲಿ ಎಚ್ಚರಿಸುವಂಥದ್ದು ಯಾವುದು ಗೊತ್ತುಂಟಾ? ಎಚ್ಚರವಾಗಿರಿ. ಯಾವುದರ ಎಚ್ಚರವಾಗಿರಬೇಕು? ಬರುವುದಕ್ಕಿರುವ ಈ ಎಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ, ಬರುವುದಕ್ಕಿರುವ ಈ ಎಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ, ಅಂದರೆ ಮನುಷ್ಯ ಕುಮಾರ ಅಂದರೆ ಯಾರು? ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ ಮನುಷ್ಯ ಕುಮಾರನು. ಮನುಷ್ಯ ಕುಮಾರನ ಮುಂದೆ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ಎಲ್ಲ ಸಮಯದಲ್ಲಿ ಎಲ್ಲ ಕಾಲಗಳಲ್ಲಿ ನಾವು ಏನು ಮಾಡಬೇಕಂತೆ? ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಬೇಕೆಂಬುದಾಗಿ ಅಲ್ಲಿ ಸ್ವಾಮಿ ಎಚ್ಚರಿಸುವಂಥದ್ದು ನೋಡ್ತೇವೆ. ಈಗ ನೋಡಿ, ಮೊದಲ ವಿಷಯ ಯಾವುದಾಗಿದೆ? ಜಾಗೃತರಾಗಿರಬೇಕು. ನಾವು ಓದಿ ಆ ವಾಕ್ಯ ಪೂರ್ಣವಾಗಿ ಓದುವ. ಲೂಕ್ 21:35-36. ನಿಮ್ಮ ವಿಷಯದಲ್ಲಿ ನೋಡಿ, ಜಾಗರೂಕರಾಗಿರಿ. ನಿಮ್ಮ ಮೊದಲ ವಿಷಯ ಯಾವುದಾಗಿದೆ? ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಇದು ಯಾವುದರ ಕುರಿತಾಗಿ ಉಲ್ಲೇಖ ಮಾಡಿ ಯೇಸು ಹೇಳ್ತಾ ಇದ್ದಾನೆ? ಯೇಸುವಿನ ರಹಸ್ಯ ಭರಣಕ್ಕೆ ಸಂಬಂಧವಾಗಿಯೇ ಯೇಸು ಸಭೆಯನ್ನು ಎಚ್ಚರಿಸ್ತಾ ಇದ್ದಾನೆ. ನಮ್ಮ ವಿಷಯದಲ್ಲಿ ನಾವು ಜಾಗರೂಕತೆ ವಹಿಸಬೇಕು. ಎಷ್ಟೋ ಜನರ ನೋಡಿದ್ದೇನೆ, ಅನೇಕರಿಗೆ ಈ ಒಂದು ಡಯಾಬಿಟಿಕ್ ಇರ್ತದೆ. ಆದ ಕಾರಣ ಅವ್ರು ಏನು ಮಾಡ್ತಾರೆ ಅಂದರೆ ಸಿಹಿ ತಿನ್ನುವುದಿಲ್ಲ, ತುಂಬ ಜಾಗ್ರತೆ ವಹಿಸ್ತಾರೆ. ನಮ್ಮ ಮನೆಗೆ ಕೂಡ ಕೆಲವೊಬ್ಬರು ಅತಿಥಿಗಳು ಬಂದಂಥ ಸಂದರ್ಭದ ಹೇಳುವಂಥದ್ದನ್ನು ಗಮನಿಸಿ ನಾವು ಹೋದ ಕಡೆಗಳಲ್ಲಿ ಕೂಡ ಸಕ್ಕರೆ ಹಾಕದೆ ಚಹಾ ಕೊಡಿ, ಸಕ್ಕರೆ ಹಾಕದೆ ಕಾಫಿ ಕೊಡಿ. ಅವರ ಆರೋಗ್ಯದ ವಿಷಯದಲ್ಲಿ ತುಂಬ ಒಂದು ಜಾಗ್ರತೆ ವಹಿಸ್ತಾರೆ. ಅಥವಾ ಸಿಹಿ ತಿನ್ನುವುದಿಲ್ಲ. ಕಾರಣ ಏನಂದರೆ ಅವ್ರಿಗೆ ಗೊತ್ತು, ಅದು ತಿಂದರೆ ಅದು ಏನಾಗುತ್ತದೆ, ಅವ್ರ ರೋಗ ಉಲ್ಬಣವಾಗುತ್ತದೆ, ಸಮಸ್ಯೆಗೆ ಅದು ಎಡೆ ಮಾಡಿಕೊಡ್ತದೆ ಅಂತ ಗೊತ್ತಿದ್ದು ಅವರು ಆದಷ್ಟು ಅವರ ಆರೋಗ್ಯದ ಬಗ್ಗೆ ಅವರು ಕಾಳಜಿ ವಹಿಸುತ್ತಾರೆ, ಜಾಗೃತಿ ವಹಿಸುತ್ತಾರೆ ಪ್ರಿಯರೇ. ಅದೇ ರೀತಿಯಲ್ಲಿ ಯೇಸು ನಿಮ್ಮ ವಿಷಯದಲ್ಲಿ ಜಾಗೃತಿ ವಹಿಸಿರಿ ಎಂಬುದಾಗಿ ಯೇಸು ನಮ್ಮ ಕುರಿತಾಗಿ ನಮಗೆ ಹೇಳ್ತಾ ಇದ್ದಾನೆ. ಪೌಲನು ತಿಮೋಥೆಯನಿಗೆ ಪತ್ರಿಕೆಯನ್ನು ಬರೆಯುವ ಸಂದರ್ಭದಲ್ಲಿಯೂ ನಿನ್ನ ವಿಷಯದಲ್ಲಿಯೂ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾರು, ಜಾಗೃತಿ ಆಗಿರಿ ಎಂಬುದಾಗಿ ಕೂಡ ಪೌಲು ಅವನನ್ನು ಎಚ್ಚರಿಸುವಂಥದ್ದನ್ನು ಅಲ್ಲಿ ಕೂಡ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಆದ ಕಾರಣ ಮೊದಲನೇ ಸಿದ್ಧತೆ ಏನಾಗಿದೆ ಅಂದರೆ ನಮ್ಮ ಕುರಿತಾಗಿ ಜಾಗೃತಿ ವಹಿಸುವಂಥದ್ದು. ಯಾಕಂದರೆ ಎಫೆಸ 4:27 ಹೇಳ್ತದೆ, ಎಫೆಸ್ ಚಾಪ್ಟರ್ 4:27 ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಅಲ್ಲಲ್ಲಿಯ ನಮ್ಮ ಕುರಿತಾಗಿ ತುಂಬ ಜಾಗೃತೆ ವಹಿಸಬೇಕು. ನಾವು ಯಾವುದೇ ರೀತಿಯ ಪಾಪ ಮಾರ್ಗಕ್ಕೆ ನಾವು ಹೋಗದಂತೆ, ತಪ್ಪಿ ಹೋಗದಂತೆ ನಮ್ಮನ್ನು ನಾವು ಕಾದುಕೊಳ್ಳುವವರಾಗಿರಬೇಕು. ಇವತ್ತು ಲಾಕ್ಡೌನ್ ನಡೀತಾ ಉಂಟು ಇಡೀ ಲೋಕದಲ್ಲಿ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲಿ ಮಾತ್ರ, ಉಡುಪಿ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಎಲ್ಲ ಕಡೆಗಳಲ್ಲಿ ಲಾಕ್ಡೌನು ಏನಾಗ್ತಾ ಇದೆ, ಒಂದು ಜಾರಿಯಲ್ಲಿರುವಂಥದ್ದನ್ನು ಕಾಣ್ತಾ ಇದ್ದೇವೆ ನಾವು. 2ನೇ ಅಲೆ ಆಲ್ರೆಡಿ ಬಂದು ಬಿಟ್ಟಿದೆ. 2ನೇ ಅಲೆ ಎಂಬುದಾಗಿ, ಕೊರೋನಾದ 2ನೇ ಅಲೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ ಎಷ್ಟೋ ಜನರು ಮನೆಯಲ್ಲಿ ಇದ್ದಾರೆ. ಅದು ಮನೆಯಲ್ಲಿ ಇದ್ದುಕೊಂಡು ನಮ್ಮ ಸಮಯ ಯಾವ ರೀತಿ ನಾವು ಸದುಪಯೋಗ ಪಡಿಸಿಕೊಳ್ತಾ ಇದ್ದೇವೆ. ಎಷ್ಟು ನಾವು ಪ್ರಾರ್ಥನೆ ಮಾಡ್ತೇವೆ, ಎಷ್ಟು ದೇವರ ವಾಕ್ಯ ಓದ್ತೇವೆ, ಎಷ್ಟು ನಾವು ವಿಜ್ಞಾಪನೆಗಳನ್ನು ಮಾಡ್ತೇವೆ, ಎಷ್ಟು ಆರಾಧನೆ ಮಾಡ್ತೇವೆ, ದೇವರೊಟ್ಟಿಗೆ ಎಷ್ಟು ಸಮಯ ಕಳ್ತಿದ್ದೇವೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಂಥ ಒಂದು ಸಮಯವಾಗಿದೆ ಪ್ರಿಯರೇ. ಪರಿಸ್ಥಿತಿಗಳನ್ನು ನೋಡಿಕೊಂಡು ಗುಣಗುಟ್ಟುವಂಥದ್ದು, ಇನ್ನೊಬ್ಬರ ಮೇಲೆ ತಪ್ಪುರಿಸುವುದಕ್ಕಿಂತಲೂ ನಾವೇನು ಮಾಡಬೇಕು? ವಿಜ್ಞಾಪನೆ ಮಾಡಿ. ನೋಡಿ, ಯೇಸು ಎಲ್ಲಿ ಹೇಳಿದ ನೋಡಿ, 2ನೇ ವಿಚಾರಕ್ಕೆ ಬರುವಾಗ ಲೂಕ 21:35-36ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಯೇಸು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನೋಡಿ, ಓದುವ. ಆ ದಿವಸವು ಭೂ ನಿವಾಸಿಗಳೆಲ್ಲರ ಮೇಲೆ ಬರುವುದು. ಭೂ ನಿವಾಸಿಗಳೆಲ್ಲರ ಮೇಲೆ ಬರ್ತದೆ. ಯಾವ ದಿವಸ ಅದು?
ಯೇಸು ಕ್ರಿಸ್ತನ ಬರೋಣ, ಯೇಸು ಬಂದೇ ಬರ್ತಾನೆ. ಅಲ್ಲಲ್ಲಿಯ ಇನ್ನೊಂದು ವಿಷಯ, ಯೇಸು ಈ ಒಂದು 7 ವರ್ಷಗಳ ಸಂಕಟ ಕಾಲವನ್ನು ಕೂಡ ನೆನಪು ಮಾಡಿಕೊಂಡು ಹೇಳ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಕೂಡ ಯೇಸುವಿನ ರಹಸ್ಯ ಬರೋಣಕ್ಕಿಂತ ಮುಂಚಿತವಾಗಿ ಕೂಡ ಕೆಲವೊಂದು ಘಟನೆಗಳು ನಡೀಲಿಕ್ಕೆ ಉಂಟು. ಮೊನ್ನೆ ಯಾರು ನನಗೆ ಹೇಳ್ತಿದ್ರು, ರೆವಲ್ಯೂಷನ್ ಕೆಲವೊಂದು ವಿಡಿಯೋಗಳು ವಾಟ್ಸಪ್ಪಲ್ಲಿ ಹರಿಯ ಬಿಡ್ತಾ ಇದ್ದಾರೆ, ಈಗ ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ಎಂಬುದಾಗಿ. ಆದರೆ ಈಗ ರೆವಲ್ಯೂಷನ್ ಸ್ಟಾರ್ಟ್ ಆಗಲಿಲ್ಲ ಪ್ರಿಯರೇ. ರೆವಲ್ಯೂಷನ್ ಬಗ್ಗೆ ಯೇಸು ಏನು ಹೇಳ್ತಾನೆ ಗೊತ್ತುಂಟಾ? ನೋಡಿ, ಮತ್ತೆ 24ನೇ ಅಧ್ಯಾಯಕ್ಕೆ ಬರುವ ನಾವು 18ನೇ ವಾಕ್ಯದಿಂದ 21 ವಾಕ್ಯದವರೆಗೆ ಓದುವ ಒಂದೊಂದೇ ವಾಕ್ಯಗಳನ್ನು. ಹೊಲದಲ್ಲಿ ಇರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸುರಿಯರಿಗೂ ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ. ಅಂತ ಸಂಕಟ ಈ ಪ್ರಕಟಣೆಯಲ್ಲಿ, ಅಂದರೆ ಸಭೆ ಎತ್ತಲ್ಪಟ್ಟ ನಂತರ ಏನು ಈ 7 ವರ್ಷಗಳ ಕಾಲ ಉಂಟಲ್ಲ, ಉಪದ್ರವ ಕಾಲ, ಆಗ ನಡೆಯುವಂಥ ಸಂಕಟ ಉಂಟಲ್ಲ, ಪ್ರಪಂಚ ಆರಂಭವಾದಂದಿನಿಂದ ಇಲ್ಲಿಯವರೆಗೆ ಅದು ಆಗಲಿಲ್ಲ. ಅಂಥ ಸಂಕಟ ಇಲ್ಲಿವರೆಗೆ ಆಗಲಿಲ್ಲ. ಎಷ್ಟೋ ಅರಸುಗಳು ಭಯಂಕರವಾಗಿ ಹಿಂಸಿಸಿ ಸಾಯಿಸಿದ್ದಾರೆ ಕ್ರೈಸ್ತ ವಿಶ್ವಾಸಿಗಳನ್ನು. ನಾವು ನೋಡ್ತೇವೆ ಲೋಕ ಚರಿತ್ರೆ ನಾವು ನೋಡುವಾಗ ಎಷ್ಟೆಲ್ಲ ಬರಗಾಲ ಬಂದವು, ಸಂಕಟಗಳು ಬಂದವು, ಈ ಒಂದು ಏನು ಹೇಳ್ತದೆ ಅಂಟು ರೋಗಗಳು ಬಂದವು. ಅದು ಇವೆಲ್ಲವೂ ಸಂಕಟ ಕಾಲದ 7 ವರ್ಷಗಳಲ್ಲಿ ಆಗುವಂಥ ಸಂಕಟಕ್ಕೆ ಹೋಲಿಸಲಿಕ್ಕೆ ಆಗೋದಿಲ್ಲ. ಈಗ ಕೊರೋನಾ ಬಂದಾಗ ಎಷ್ಟೋ ಜನ ಸತ್ತು ಹೋದರೂ ಸಾಯ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ, ಅನೇಕರು ತುಂಬ ಒಂದು ವೇದನೆಯಲ್ಲಿದ್ದಾರೆ. ಈ ರೀತಿಯ ಸಂಕಟ ಅಲ್ಲ ಪ್ರಿಯ, ಆಗ ಬರುವಂಥ ಸಂಕಟ. ನೋಡಿ, ಇಲ್ಲಿ ನಾವು ನೋಡುವಂಥದ್ದು ಬರಗಳು, ಅನೇಕ ಸಂಕಟಗಳು ಸಂಭವಿಸಲಿಕ್ಕಿದೆ. ಅದರಲ್ಲಿ ಒಂದಾಗಿದೆ ಪ್ಲೇಗ್ಸ್. ಕನ್ನಡ ಭಾಷಾಂತರದಲ್ಲಿ ಪ್ಲೇಗ್ ಎಂಬಂಥ ಪದ ಅಥವಾ ಅಂಟು ರೋಗ ಎಂಬಂಥ ಪದ ಬಳಕೆ ಆಗಿಲ್ಲ. ಅದೇ ಆಂಗ್ಲ ಭಾಷಾಂತರಕ್ಕೆ ನಾವು ಬರುವಾಗ ಪ್ಲೇಗ್ ಅಥವಾ ಅಂಟು ರೋಗ ಎಂಬಂಥ ಪದ ಬಳಕೆಯಲ್ಲಿ ಕಾಣ್ತೇವೆ. ಅಂದರೆ ಈ ಪ್ಲೇಗ್ ಬರ್ತದೆ ಅಂತ ಯೇಸುವಿನ ಬರೋಕ್ಕೆ ಮುಂಚೆ ಯೇಸುವಿನ ಸ್ವತಃ ಹೇಳಿದಾನೆ. ಇದಕ್ಕಿಂತ ಮುಂಚೆ ಲೋಕಚರಿತ್ರೆ ಎಷ್ಟೋ ಪ್ಲೇಗ್ಗಳು ಬಂದು, ಅಂಟು ರೋಗಗಳು ಬಂದು ಹೋಗಿದೆ. ಎಷ್ಟೋ ಸಾವಿರಾರು ಜನ, ಲಕ್ಷೋಪಲಕ್ಷ ಜನರು ಈ ಅಂಟು ರೋಗಗಳಲ್ಲಿ ಸತ್ತು ಹೋಗಿದ್ದಾರೆ. ಈಗ ಬಂದಂಥ ಈಗ ರೋಗ ದೇವರಿಂದ ಬಂತು, ಮನುಷ್ಯರಿಂದ ಬಂತು, ಅದು ಮತ್ತೇನ ವಿಚಾರ. ಆದರೆ ದೇವರು ಇದಕ್ಕೆ ಅನುಮತಿ ಕೊಟ್ಟಿದ್ದಾನೆ. ದೇವರು ಇದಕ್ಕೊಂದು ಅನುಮತಿ. ಎಷ್ಟೋ ಸಾವಿರ ಲಕ್ಷೋಪಲಕ್ಷ ಜನರು ಕಳೆದ 2 ವರ್ಷಗಳಲ್ಲಿ 2020ರಲ್ಲಿ 2021ರಲ್ಲಿ ಕೂಡ ನಾವು ಸತ್ತಿರುವಂಥದ್ದನ್ನು ನಮಗೆ ಗೊತ್ತಿರುವಂಥ ಒಂದು ವಿಚಾರವಾಗಿದೆ. ಈ ಒಂದು ಕೊರೋನಾದ ಮೂಲಕ, ಕೋವಿಡ್-19 ಮೂಲಕವಾಗಿ ಸತ್ತಿರುವಂಥದ್ದನ್ನು ಕಾಣ್ತೇವೆ. ಹಾಗಾದರೆ ಲೂಕ 21:11ರಲ್ಲಿ ಹೇಳಲ್ಪಟ್ಟಂಥ ಪ್ಲೇಗ್, ಈ ಅಂಟು ರೋಗಗಳು ಬರ್ತದೆ ಅಂತ ಯೇಸು ಹೇಳಿದ್ದಾನೆ. ಅದಕ್ಕೆ ಹೇಳ್ತಾ ಇದೆ ಯೇಸು ಈ ಲೂಕ 21:34ರಿಂದ 36ನೇ ವಾಕ್ಯದೆ 34ರಲ್ಲಿ, ನಿಮ್ಮ ವಿಷಯದಲ್ಲಿ ಜಾಗೃತಿ ಆಗಿರಿ ಮತ್ತು ಬರುವುದಕ್ಕಿರುವ ಇವುಗಳೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ. ಯಾವುದರಿಂದ? ಲೂಕ 21ನೇ ಅಧ್ಯಾಯ 5ನೇ ವಾಕ್ಯದಿಂದ 33ನೇ ವಾಕ್ಯದವರೆಗೆ ಏನೆಲ್ಲ ಬರೆದಿದೆ ಅಲ್ಲ, ಅವೆಲ್ಲವುಗಳಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಅಂಥ ಒಂದು ಸಂದರ್ಭದಲ್ಲಿ ಸಭೆಗೆ ಒಂದು ಪ್ರೊಟೆಕ್ಷನ್ ಬೇಕು, ಸಭೆಗೆ ಒಂದು ಕಾವಲು ಬೇಕು. ಅಲ್ಲಲ್ಲಿಯ ಸಭೆಗೊಂದು ಕಾವಲು ಬೇಕು, ಸಭೆಗೊಂದು ಪ್ರೊಟೆಕ್ಷನ್. ಇನ್ನೊಂದು ವಿಷಯ ನೀವು ಹೇಳ್ಬೋದು, ಈಗ ಎಷ್ಟೋ ದೇವಸೇವಕರು ಸತ್ತು ಹೋದರು, ಎಷ್ಟೋ ದೇವ ಜನರು ಸತ್ತು ಹೋದ್ರು. ಯಾಕೆ ಸತ್ರು, ಯಾಕೆ ಹೀಗಾಗಬೇಕು? ಕೆಲವರಿಗೆ ಪ್ರಶ್ನೆಗಳಿರ್ಬೋದು. ನಾನು ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ಈ ಲೋಕ ನಮ್ಮದಲ್ಲ. ನಮಗೆ ಈ ಲೋಕದಲ್ಲಿ ಎಷ್ಟು ವರ್ಷ ಎಷ್ಟು ಸಮಯ ಇರಬೇಕೆಂಬುದಾಗಿ ದೇವರು ತೀರ್ಮಾನ ಮಾಡಿದ ಅಷ್ಟೇ ಸಮಯ ಇರುವುದು. ಈ ಲೋಕದವರಲ್ಲ ನಾವು, ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಈ ಲೋಕದಲ್ಲಿ ಬಂದದ್ದಕ್ಕೆ ನಮ್ಮ ಕುರಿತಾಗಿ ದೇವರಿಗೊಂದು ಉದ್ದೇಶ ಇದೆ. ನಮ್ಮ ಸೇವೆ ಮುಗಿದ ನಂತರ ನಮ್ಮ ಕುರಿತಾಗಿ ದೇವರ ಚಿತ್ತ ಈ ಲೋಕದ ಮುಗಿದ ನಂತರ ಇವರು ಕರೆದಾಗ ನಾವು ಹೋಗಲೇಬೇಕು. ಅದು ಯಾವಾಗ ಬೇಕಾದ್ರೆ ಸಂಭವಿಸ್ತವೆ, ಯಾವಾಗ ಬೇಕಾದ್ರೂ ಸಿದ್ಧರಾಗಿರು. ಪೌಲ ಹೇಳ್ತಾನಲ್ಲ ಫಿಲಿಪ್ಪಿ 1:20-21ರಲ್ಲಿ, ಸಾಯುವುದಂದರೆ ನನಗೆ ಲಾಭ, ಬದುಕುವುದೆಂದರೆ ಕ್ರಿಸ್ತನೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದರೆ ಸಾಯುವುದಕ್ಕೂ ರೆಡಿ ನಾನು, ಬದುಕುವುದಕ್ಕೂ ರೆಡಿ ಎಂಬುದಾಗಿ ಇಲ್ಲಿ ಪೌಲನಲ್ಲಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆದ ಕಾರಣ ಸತ್ತವರ ದೇವರಿಗೆ ಸ್ತೋತ್ರ, ನಮಗಿಂತ ಮುಂಚಿತವಾಗಿ ಅವರು ಕರ್ತನ ಪಾದಪೀಠಕ್ಕೆ ಹೋಗಿದ್ದಾರೆ. ನಮ್ಮ ಸಭೆ ಅಂತ ನಾವು ಕೂಡ ಹೋಗಬೇಕು.
ಯಾರು ಕೂಡ ಲೋಕದಲ್ಲಿ ಶಾಶ್ವತವಲ್ಲ. ಆದ ಕಾರಣ ಪ್ರಿಯರೇ, ಒಂದು ತಿಳ್ಕೋಬೇಕು, ನಮಗೋಸ್ಕರ ದೇವರು ಪರಲೋಕದಲ್ಲಿ ಸ್ಥಳವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಆ ಸ್ಥಳಕ್ಕೆ ಹೋಗುವುದಕ್ಕಾಗಿ ನಾವು ಯಾವಾಗಲೂ ಆಸಕ್ತರಾಗಿರಬೇಕು, ಯಾವಾಗಲೂ ಆರೈಸುವವರಾಗಿರಬೇಕು. ಇಬ್ರಿಯ ಪುಸ್ತಕ 11ನೇ ಅಧ್ಯಾಯಕ್ಕೆ ಬರುವಾಗ 10ನೇ ವಾಕ್ಯದಿಂದ ಓದ್ತಾ ಹೋದರೆ ಪ್ರಿಯರೇ, ಅಲ್ಲಿ ಅವರು ಈ ಒಂದು ಸ್ಥಳವನ್ನು ಯಾವಾಗಲೂ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ ಹಾರೈಸ್ತಾ ಇದ್ರು ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಓಕೆ, ನಾವು ಲೂಕ 21:11 ವಾಕ್ಯ ಇಂಗ್ಲೀಷಲ್ಲಿ ಓದುವ, ಆಂಗ್ಲ ಭಾಷೆಯಲ್ಲಿ ಓದುವ. ಲೂಕ್ 21:11. There will be great earthquakes, There will be great earthquakes, famines and pestilences. and pestilences. Pestilences ಅಂದ್ರೆ ಏನು? ಪ್ಲೇಗ್, ಅಂಟು ರೋಗಗಳು. ಪ್ಲೇಗ್, ಅಂಟು ರೋಗಗಳು. ಹಾಗೆ ಅಂಟು ರೋಗಗಳು ಯೇಸುವಿನ ಬರೋಣಕ್ಕಿಂತ ಮುಂಚೆ ಬರ್ತದೆ ಅಂತ ಯೇಸು ಸ್ಪಷ್ಟವಾಗಿ ಹೇಳಿದ್ದಾನೆ. ಈಗ ನಾವು ಸಂಭವಿಸ್ತಿದ್ದೆ, ಇಡೀ ಲೋಕದಲ್ಲಿ ನಡೆಯುತ್ತಿದೆ. ಆದರೆ ಯೇಸು ಏನು ಹೇಳಿದ್ದಾನೆ? 35-36ನೇ ವಾಕ್ಯದ ಬರುವುದಕ್ಕಿರೋ 35-36 ವಾಕ್ಯ ಓದಿ. ಲೂಕ 21 ಓದಿ. ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂ ನಿವಾಸಿಗಳೆಲ್ಲರ ಮೇಲೆ ಬರುವುದು. ನಿವಾಸಿಗಳೆಲ್ಲರ ಮೇಲೆ ಬಂದೇ ಬರ್ತದೆ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ಮನುಷ್ಯರು ಬರುವುದಕ್ಕಿರುವ ಈ ಎಲ್ಲವುಗಳಿಂದ ನಾವು ತಪ್ಪಿಸಿಕೊಳ್ಬೇಕು ಮತ್ತು ಮನುಷ್ಯರ ಕುಮಾರನ ಮುಂದೆ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ನಾವೇನ್ ಮಾಡಬೇಕು? ಎಲ್ಲಾ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಎಚ್ಚರವಾಗಿರಬೇಕು. ಎಚ್ಚರವಾಗಿರೋದು ನಿಮಗೆ ಇನ್ನೊಂದು ವಿಷಯ ಹೇಳ್ತೇನೆ ನಾನು, ಎಚ್ಚರವಾಗಿರೋದು ಹೇಗೆ ಎಂಬುದಾಗಿ. ಈಗ ಅನೇಕ ಸಮಯಗಳಲ್ಲಿ ನಮಗೆ ಏರ್ಪೋರ್ಟ್ಗೆ ಹೋಗ್ಲಿಕ್ಕೆ ಇರ್ತದೆ. ನನ್ನದೇ ಉದಾಹರಣೆ ಹೇಳ್ತೇನೆ ನಾನು. ಸುಮಾರು ಒಂದು ಕೆಲ ವರ್ಷ ಆಯ್ತು, 4-5 ವರ್ಷ ಆಯ್ತು ಅಂತ ಎಣಿಸ್ತೇನೆ ನಾನು. ಆವಾಗ ಪಾಷ ಪ್ರಶಾಂತ್ ಅವರು ಮಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಸಮಯದಲ್ಲಿ ನನಗೆ ಬಹರೇನ್ಗೆ ಹೋಗಲಿಕ್ಕೆ ಬೆಳಿಗ್ಗೆ ನಾರ್ಮಲಿ ಆಗಿ ನಂದು ಫ್ಲೈಟ್ 9:05 ಗಂಟೆಗೆ ಇರ್ತದೆ ಫ್ಲೈಟ್. ಅದು ಆ ಸಮಯದಲ್ಲಿ 9:05 ನನ್ನ ಫ್ಲೈಟ್ ಯಾವಾಗಲೂ ಇರ್ತದೆ. ನನ್ನ ಸಮಯ ಬದಲಾದದ್ದು ನನಗೆ ಗೊತ್ತಿಲ್ಲ. ಆದರೆ ಅವತ್ತು ನಾನು ಪಾಷ ಪ್ರಶಾಂತ್ ಹೋದೆ, ಅಲ್ಲಿ ಸ್ವಲ್ಪ ನಾನು ಮಾತಾಡಿದ. ಅದ ನಂತರ ಅವರು ಕರ್ಕೊಂಡು ಒಳಗಿನ ದಾರಿಯಲ್ಲಿ ನಾವು ಏರ್ಪೋರ್ಟ್ಗೆ ಹೋದೆವು. ಏರ್ಪೋರ್ಟಿಗೆ ಮುಟ್ಟುವಾಗ ಅಲ್ಲಿ ಏರ್ಪೋರ್ಟಿಗೆ ವಿಚಾರಿಸಿದಾಗ ಅವರು ಹೇಳಿದ್ರು ಫ್ಲೈಟ್ ಹೋಗಿ ಆಯ್ತು ಎಂಬುದಾಗಿ ಹೇಳಿದ್ರು. ಕಾರಣ 7:05 ಆಗಿದೆ. 9:05 ಫ್ಲೈಟ್ 7 ಗಂಟೆಗೆ ಆಗಿತ್ತು ಆ ಸಮಯ. ಅಂದರೆ ನಾವು ಅನೇಕ ಸಲ ಪ್ರಯಾಣಕ್ಕೆ ಹೋಗುವಾಗ ನಮ್ಮ ಪಾಸ್ಪೋರ್ಟ್ ಆಗಿರ್ಬೋದು, ವಿಸಾ ಆಗಿರ್ಬೋದು, ಎಕ್ಸ್ಪೈರಿ ಡೇಟ್ಗಳಾಗಿರ್ಬೋದು ಅಥವಾ ಟಿಕೆಟ್ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ನಾವು ಏನು ಮಾಡ್ತೇವೆ, ನಾವು ಸರಿಯಾಗಿ ಪರೀಕ್ಷೆ ಮಾಡಿ ಪರಿಶೋಧನೆ ಮಾಡಿ ಅದು ಸರಿಯಾಗಿದೆಯಾ, ಇದು ಸರಿಯಾಗಿದೆಯಾ, ಹಣ ಸರಿಯಾಗಿ ಇಟ್ಟುಕೊಂಡಿದ್ದೇನಾ, ಬೇರೆ ಪೇಪರ್ಗಳನ್ನು ಸರಿಯಾಗಿ ಇಟ್ಕೊಂಡು ಇದೆಲ್ಲವನ್ನು ಇಟ್ಕೊಂಡು ನಾವು ಏನು ಮಾಡ್ತೇವೆ, ಪ್ರಯಾಣಕ್ಕೆ ಹೋಗುತ್ತೇವೆ ನಾವು. ಅದೇ ಹೇಳ್ತದೆ ಎಚ್ಚರವಾಗಿರೋ. ಮತ್ತು ಸಮಯದ ಕುರಿತಾಗಿ ಕೂಡ ಸಮಯವನ್ನು ಮೀರಿ ನಾವು ಅಲ್ಲಿ ಹೋದರೆ ಫ್ಲೈಟ್ ನಮಗೆ ಕಾಯುವುದಿಲ್ಲ, ಅಥವಾ ಟ್ರೈನ್ ಕೂಡ ನಮಗೆ ಕಾದು ಕುಳಿತು ಅದರ ಸಮಯಕ್ಕೆ ಅದು ಫ್ಲೈಟ್ ಬರ್ತದೆ, ಅದರ ಸಮಯಕ್ಕೆ ಟ್ರೈನ್ ಬರ್ತದೆ, ಅದರ ಸಮಯಕ್ಕೆ ಅದು ಹೋಗುತ್ತದೆ. ಇದೇ ಆಗಿದೆ ಎಚ್ಚರವಾಗಿರುವಂಥದ್ದು. ನಾವೇ ಸ್ವಲ್ಪ ಮುಂಚಿತವಾಗಿ ಅಲ್ಲಿ ಹೋಗಿ, ನನಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು, ಏರ್ಪೋರ್ಟಿಗೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಕ್ಕಿಂತ 2-3 ಗಂಟೆ ಮುಂಚಿತವಾಗಿ ಹೋಗುವಂಥದ್ದು ಅದು ಎಚ್ಚರವಾಗಿರುವಂಥ ಒಂದು ಸಂಗತಿ. ಅದೇ ರೀತಿಯಲ್ಲಿ ಕರ್ತನೆ ಯೇಸು ಹೇಳ್ತಾನೆ, ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ. ಮೊದಲದಾಗಿ ಈ ಕೊರೋನಾ ಬಂದಿದೆ, ಲೋಕದಲ್ಲೆಲ್ಲ ಕೊರೋನಾದ ಭಯ ಆವರಿಸಿಕೊಂಡಿದೆ ಪ್ರಿಯರೇ. ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಕೀರ್ತನೆ 91:1 ಹೇಳ್ತದೆ, ಪರಾತ್ಪರನ ಮೊರೆಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಕೀರ್ತನೆ 91:10 ಹೇಳ್ತದೆ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವ ಗುಡಾರದ ಸಮೀಪಕ್ಕೂ ಬಾರದಂತ ಹೇಳ್ತದೆ. ನಿನ್ನ ಮಗ್ಗುಲಲ್ಲಿ 1000 ಜನರು, ಬಲಗಳಲ್ಲಿ 10,000 ಜನ ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ ಅಂತ ವಾಗ್ದಾನಗಳು ಅನೇಕ ವಿಂಟು ಪಿರಿಯಡ್ ಅಲ್ಲಲ್ಲಿಯ ಅನೇಕ ವಾಗ್ದಾನಗಳನ್ನು ಮಿಗಿರುವುದು. ಬರುವಂಥ ಎಲ್ಲವುಗಳಿಂದ ನಾವು ಅಂದರೆ ದೇವರ ಮಕ್ಕಳು ತಪ್ಪಿಸಿಕೊಳ್ಬೇಕು. ಮೊದಲಾಗಿ ಬರುವಂಥ ಅರ್ಥಕ್ವಿಕ್ ಬರ್ತದೆ, ಅಂದರೆ ಭೂಕಂಪಗಳು ಬರ್ತದೆ, ಬರಗಳು ಬರ್ತದೆ, ಅಂಟು ರೋಗಗಳು ಬರ್ತದೆ, ಬೇರೆ ಬೇರೆ ರೀತಿಯ ಸಂಗತಿಗಳು ಲೋಕದಲ್ಲಿ ಬರಲಿಕ್ಕೆ ಇರುವಂಥ ಸಂಗತಿ ಬಂದೇ ಬರ್ತದೆ, ಈ ಲೋಕಕ್ಕೆ ಬಂದೇ ಬರ್ತದೆ. ಆದರೆ ಅದರಿಂದ ನಾವು ತಪ್ಪಿಸಿಕೊಳ್ಬೇಕಾದ್ರೆ, ನಾವೇನು ಮಾಡಬೇಕಂತೆ, ಎಲ್ಲ ಕಾಲದ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಬೇಕು. ಮನುಷ್ಯ ಕುಮಾರನ ಮುಂದೆ ನಿಲ್ಲುವುದಕ್ಕಾಗಿ ಕೂಡ ಹಲಲಿಯ ಎಲ್ಲ ಕಾಲಗಳ ವಿಜ್ಞಾಪನೆ ಮಾಡುತ್ತಾ
ವಿಜ್ಞಾಪನೆ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ ಎಚ್ಚರವಾಗಿರಬೇಕೆಂಬ ಎಚ್ಚರಿಕೆಯ ಸಂದೇಶವನ್ನು ಇಲ್ಲಿ ಕರ್ತನು ಕೊಟ್ಟಿರುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ಮೊದಲ ನಮ್ಮ ಸಿದ್ಧತೆಯಾಗಿದೆ ನಮ್ಮ ಕುರಿತಾಗಿ ಜಾಗೃತರಾಗಿರುವಂಥದ್ದು. ಉದಾಹರಣೆಗೆ ಜಾಗೃತಿ ಹೇಗೆ ಅಂದರೆ, ಆದಿಕಾಂಡ 39ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೆ ಓದುವುದಾದರೆ, ಪೊಟಿಫರನ ಪತ್ನಿ ಯೋಸೇಫನನ್ನು ಪಾಪದಲ್ಲಿ ಸಿಕ್ಕಿ ಬಿಡಿಸಲಿಕ್ಕೆ ನೋಡಿದಳು. ಅವನು ಜಾಗೃತನಾಗಿರುವ ನಿಮಿತ್ತ ಅವಳ ಬಲೆಯಲ್ಲಿ ಸಿಕ್ಕಾಕೊಳ್ಳಲಿಲ್ಲ, ತಪ್ಪಿಸಿಕೊಂಡು ಆತನು ಓಡುವುದನ್ನು ಕಾಣ್ತೇವೆ. ಇದೇ ಆಗಿದೆ ಜಾಗೃತಿ ಆಗಿರುವಂಥ, ನಮ್ಮ ಕುರಿತಾಗಿ ನಾವು ಜಾಗೃತಿ ಆಗಿರುವಂಥದ್ದು. ಕೆಲವೊಬ್ಬರು ನಮ್ಮನ್ನು ಅಮಲು ಪದಾರ್ಥ ಸೇವಿಸಲಿಕ್ಕೆ ಒತ್ತಡ ತರಬಹುದು, ಅಥವಾ ತಪ್ಪು ಸಿನಿಮಾಗಳನ್ನು ಕಾಣುವುದಕ್ಕಾಗಿಯೋ ತಪ್ಪಾದ ಪಾಪ ಕೃತ್ಯ ಮಾಡುವುದಕ್ಕಾಗಿಯೋ ಪ್ರೇರೇಪಿಸಬಹುದು, ಪ್ರಚೋದನೆ ಕೊಡಬಹುದು, ಶೋಧನೆ ತರಬಹುದು. ನಮ್ಮ ಕುರಿತಾಗಿ ನಾವು ಜಾಗೃತಿ ಇಲ್ಲದೆ ಹೋದರೆ ನಾವು ಅವರು ಒಡ್ಡಿದಂಥ ಬಲೆಯಲ್ಲಿ ನಾವು ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ನಮ್ಮ ಕುರಿತು ನಮಗೆ ಜಾಗೃತಿ ಇರಬೇಕು ಪ್ರಿಯರೇ. ನಾನು ಯಾರು ದೇವರ ಮಗುವಾಗಿದ್ದೇನೆ, ಲೋಕ ಜೀವಿಸುವ ರೀತಿಯನ್ನು ನಾನು ಜೀವಿಸಬೇಕಾದವನಲ್ಲ, ಲೋಕ ಮಾಡುವ ರೀತಿಯನ್ನು ಮಾಡಬೇಕಾದವನಲ್ಲ. ಆ ಪ್ರಜ್ಞೆ ನಮ್ಮಲ್ಲಿ ಇದ್ದರೆ ನಾವು ಅವರು ಹಾಕಿದ್ದ ಬಲೆಯಲ್ಲಿ ನಾವು ಸಿಕ್ಕಾಕೊಳ್ಳುವುದಿಲ್ಲ. ನಮ್ಮ ಕುರಿತಾಗಿ ಜಾಗೃತಿಯಿಂದ ನಾವು ಏನು ಮಾಡ್ತೇವೆ, ಅಂಥ ಸಂಗತಿಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅದೇ ಆಗಿದೆ, ನಿಮ್ಮ ಕುರಿತಾಗಿ ಜಾಗೃತಿ ಆಗಿರಿ. ಯೇಸುವಿನ ಬರೋಣಕ್ಕಾಗಿ, ರಹಸ್ಯ ಬರೋಣಕ್ಕಾಗಿ ಮೊದಲ ಸಿದ್ಧತೆ ಆಗಿದೆ ನಮ್ಮ ಕುರಿತು ಎಲ್ಲ ಸಮಯಗಳಲ್ಲಿ ನಾವು ಜಾಗೃತರಾಗಿರುವಂಥದ್ದು. ಅಲ್ಲಲ್ಲಿಯ ಎರಡನೇದಾಗಿ ಎಚ್ಚರಿಕೆ ಆಗಿರುವಂಥ. ಯಾವುದರಲ್ಲಿ ಎಚ್ಚರಿಕೆ ಆಗಿರಬೇಕು? ಪ್ರಾರ್ಥನೆ ವಿಜ್ಞಾಪನೆಗಳ ಮೂಲಕ. ಪ್ರಾರ್ಥನೆ ಮಾಡುವ ವಿಜ್ಞಾಪನೆಗಳನ್ನು ಮಾಡುವುದರ ಮೂಲಕವಾಗಿ ಏನು ವಿಜ್ಞಾಪನೆ ಮಾಡಬೇಕು? ಕರ್ತನೆ ನನ್ನ ದೇಶವನ್ನು ರಕ್ಷಿಸು, ಕೊರೋನಾದಿಂದ ರಕ್ಷಿಸು, ಬರುವಂಥ ಅರ್ಥವಿಕೆಯಿಂದ ರಕ್ಷಿಸು, ಬರಗಾಲದಿಂದ ರಕ್ಷಿಸು, ನನ್ನ ದೇಶವನ್ನು ಕರಪ್ಷನಿಂದ ರಕ್ಷಿಸು, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸು, ನನ್ನ ಕುಟುಂಬವನ್ನು ರಕ್ಷಿಸು, ನನ್ನ ಸಭೆಯನ್ನು ರಕ್ಷಿಸು, ನಾನಿರುವಂಥ ಊರನ್ನು ರಕ್ಷಿಸು. ಪ್ರಾರ್ಥಿಸುವರಾಗಿರಬೇಕು. ಅಲ್ಲಲ್ಲಿಯ ಸೋದಮ್ ಗೊಮರಕ್ಕೋಸ್ಕರವಾಗಿ ಅವತ್ತು ಅಬ್ರಹಾಮನು ವಿಜ್ಞಾಪನೆ ಮಾಡಿದ ನಿಮಿತ್ತ ಏನಾಯಿತು? ಅವತ್ತು ಲೋಟ ಮತ್ತು ಲೋಟನ ಇಬ್ಬರು ಹೆಣ್ಣು ಮಕ್ಕಳು ರಕ್ಷಣೆ ಹೊಂದಿದೆ. ಅವನ ಹೆಂಡತಿಗೆ ಆ ಅವಕಾಶ ಇತ್ತು, ಅವಳು ಕಳ್ಕೊಂಡ್ಲ ಅದನ್ನು. ತಿರುಗಿ ನೋಡಬಾರದೆಂಬ ಅಪ್ಪಣೆ ಇದ್ದರು, ತಿರುಗಿ ನೋಡಿದ್ರ ಮೂಲಕ ಲೂಕ 17:32 ಏನು ಹೇಳ್ತದೆ? ಲೂಕ್ 17:32 ಲೋಟನ ಹೆಂಡತಿಯನ್ನು ನೀವು ಏನು ಮಾಡಿ ಅಷ್ಟೇ ಹೇಳ್ತದೆ, ಲೋಟನ ಹೆಂಡತಿಯನ್ನು ನೆನಪು ಮಾಡಿರಿ ಅಷ್ಟೇ ಹೇಳ್ತದೆ ವಾಕ್ಯ. ಅದು ನಮಗೆ ಒಂದು ಎಚ್ಚರಿಕೆ, ಒಂದು ಸಂದೇಶವಾಗಿದೆ ಪ್ರಿಯರೇ. ಬರುವುದಕ್ಕಿರುವ ಈ ಎಲ್ಲ ಸಂಗತಿಗಳಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಮತ್ತು ಮನುಷ್ಯ ಕುಮಾರ ಯೇಸು ಕ್ರಿಸ್ತನ ಮುಂದೆ ನಾವು ನಿಲ್ಲಬೇಕಾದ್ರೆ, ನಿಲ್ಲಿಕ್ಕೆ ಶಕ್ತರಾಗಬೇಕಾದ್ರೆ ನಾವೆಲ್ಲ ಸಮಯಗಳ ವಿಜ್ಞಾಪನೆ ಮಾಡುತ್ತಾ ನಮ್ಮ ಸಮಯವನ್ನು ಎಚ್ಚರವಾಗಿರಬೇಕು. ಆ ಒಂದು ಏನು ಮಾಡಬೇಕು? ನಾವು ಆ ಒಂದು ವಾಕ್ಯದ ಮುಂದೆ ನಮ್ಮನ್ನು ಸಮರ್ಪಣೆ ಮಾಡಬೇಕು ಪ್ರಿಯರೇ. ಇವತ್ತು ನಮಗೆ ಮಾಡಲಿಕ್ಕಿರುವ ಒಂದೇ ಒಂದು ಕಾರ್ಯ ವಿಜ್ಞಾಪನೆ ಮಾಡುವಂಥದ್ದು. ಕರ್ತನೆ, ಕೊರೋನಾ ರೋಗದಿಂದ ಇನ್ನೂ ಜನರು ಸಾಯಬಾರದಪ್ಪ, ಈ ಕೊರೋನಾ ರೋಗ ಇನ್ನೂ ಹರಡಬಾರದಪ್ಪ, ಕೊರೋನಾ ರೋಗದಿಂದ ಜನರನ್ನು ಬಿಡುಗಡೆ ಮಾಡು, ನಮ್ಮ ದೇಶದ ಮೇಲೆ ಕರುಣೆ ತೋರಿಸು, ನಮ್ಮ ರಾಜ್ಯದ ಮೇಲೆ ಕರುಣೆ ತೋರಿಸು, ನಮ್ಮ ಊರಿನ ಮೇಲೆ ಕರುಣೆ ತೋರಿಸು, ನಮ್ಮ ಪಟ್ಟಣದ ಮೇಲೆ ಕರುಣೆ ತೋರಿಸು. ವಿಜ್ಞಾಪನೆ ನಾವು ಮಾಡಬೇಕು. ಆಸ್ಪತ್ರೆಯಲ್ಲಿರುವ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ನೋವಿನಲ್ಲಿ ಸಂಕಟ ಹಾದು ಹೋಗೋರಿಗಾಗಿ ನಾವು ವಿಜ್ಞಾಪನೆ ಮಾಡಬೇಕು. ಅವಾಗ ದೇವರು ಏನು ಮಾಡ್ತಾನೆ? ನಮ್ಮನ್ನು ತಪ್ಪಿಸ್ತಾನೆ, ಅಂಥ ಸಂಗತಿಯಿಂದ ನಮ್ಮ ಕುಟುಂಬವನ್ನು ತಪ್ಪಿಸ್ತಾನೆ, ನಮ್ಮ ದೇಶವನ್ನು ಕೂಡ ತಪ್ಪಿಸುತ್ತಾನೆ. ಅಲ್ಲಲ್ಲಿಯ ಪ್ರಾರ್ಥನೆ ವಿಜ್ಞಾಪನೆಯಲ್ಲಿ ಇರುವಂಥ ಶಕ್ತಿ ಯಾವುದರಲ್ಲಿ ಕೂಡ ಇಲ್ಲ ಪ್ರಿಯರೇ. ಅದು ನಾವು ಯೇಸುವಿನ ಬರೋಣಕ್ಕಾಗಿ ನಾವು ಸಿದ್ಧವಾಗುವಂಥ ಒಂದು ಸಂಗತಿಯಾಗಿದೆ ಪ್ರಿಯರೇ. ಅಲ್ಲಲ್ಲಿಯ ಹಾಗಾದರೆ ಇಲ್ಲಿ ಲೂಕ 21:34-36 ಪುನಃ ಓದಿ ವಾಕ್ಯ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ. ಆ ದಿವಸ ಅಂದ್ರೆ ಯಾವ ದಿವಸ? ಯೇಸು ಕ್ರಿಸ್ತನ ಬರೋಣ. ನಾವು ಸಿದ್ಧರಾಗದೆ ಹೋದ್ರೆ ಒಂದು ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯರೇ, ನಾವು ರಕ್ಷಣೆ ಹೊಂದಿರಬಹುದು, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷಾಸನ ತೆಗೆದುಕೊಂಡಿರಬಹುದು. ಆದರೆ ಸಿದ್ಧಪಡಿಸಿಕೊಳ್ಳದೆ ನಾವು ಹೋದರೆ, ಆತನ ಬರೋಣಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳದೆ ಹೋದರೆ ಆ ದಿವಸ ಉರುಳಿನಂತೆ ಪಕ್ಕನೆ ಬಂದಿತು. ಯಾಕಂದರೆ
ನಾವು ಇನ್ನೂ ಹೇಳ್ಬೇಕಾದ್ರೆ ಮತ್ತ 25:10 ವಾಕ್ಯ ಓದಿ. ಸಿದ್ಧರಾದವರು ಮಾತ್ರ ಒಳಕ್ಕೆ ಹೋಗ್ತಾರೆ ಅಂತೆ. ಓದಿ. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಸಿದ್ಧವಾದವರು ಮಾತ್ರ. 5 ಜನ ಬುದ್ಧಿ ಇಲ್ಲದ ಕನ್ನಿಕೆಯರು, 5 ಜನ ಬುದ್ಧಿವಂತ ಕನ್ನಿಕೆಯರು. ಇದು ಸಭೆ ಚಿತ್ರಣವಾಗಿದೆ. ಸಭೆ ಒಳಗಿರುವವರೇ ಆಗಿದ್ದಾರೆ. ಸಿದ್ಧವಾಗಿದ್ದ ಬುದ್ಧಿವಂತ ಕನ್ನಿಕೆಯರು ಮಾತ್ರ ಏನಾದ್ರಂತೆ, ಅವರು ಎತ್ತಲ್ಪಟ್ರು. ಮದಲಿಂಗದೊಂದಿಗೆ ಅವರು ಪರಲೋಕಕ್ಕೆ ಹೋದ್ರು ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಆದ ಕಾರಣ ಕೆಲವು ರಕ್ಷಣೆ ಹೊಂದಿರ್ಬೋದು, ದೀಕ್ಷೆ ತೆಗೆದುಕೊಂಡಿರ್ಬೋದು, ಆದರೆ ನಾವು ಸರಿಯಾದ ಸಿದ್ಧತೆಯೊಂದಿಗೆ ಈ ಲೋಕದಲ್ಲಿ ಜೀವನ ಮಾಡದೆ ಹೋದರೆ ಅಲ್ಲಲ್ಲಿ ಅದು ನಮ್ಮ ಮೇಲೆ ಪಕ್ಕನೆ ಉರುಳಿನಂತೆ ಬರುವುದಕ್ಕೆ ಆ ದಿವಸ, ಯೇಸುನ ರಹಸ್ಯಬಣದ ದಿವಸ ಆ ಒಂದು ನಮ್ಮಲ್ಲಿ ಉರುಳಿನಂತೆ ಪಕ್ಕನೆ ಬರುವುದಕ್ಕೆ ಸಾಧ್ಯತೆ ಇದೆ ಪ್ರಿಯರೇ. ಅದಕ್ಕಾಗಿ ಮೊದಲದಾಗಿ ನಮ್ಮ ಕುರಿತಾಗಿ ನಾವು ಜಾಗೃತಿಯಾಗಿದ್ದು ಸಿದ್ಧಪಡಿಸಿಕೊಳ್ಬೇಕು. ಎರಡನೇದಾಗಿ ಏನು ಮಾಡಬೇಕು, ಈ ಬರುವುದಕ್ಕಿರುವ ಇವೆಲ್ಲ ತಪ್ಪಿಸಿಕೊಡುವುದಕ್ಕೂ ಮನುಷ್ಯರ ಕುಮಾರನ ಯೇಸುವಿನ ಮುಂದೆ ನಾವು ನಿಲ್ಲುವುದಕ್ಕೆ ಶಕ್ತರಾಗುವುದಕ್ಕೆ ಏನು ಮಾಡಬೇಕು, ಎಲ್ಲ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಬೇಕು. 2 ಸಂಗತಿ ನಾವು ಸಿದ್ಧತೆಯಲ್ಲಿ ಇರುವಂಥ ಸಂಗತಿಗಳಾಗಿದೆ. ಮೂರನೇದಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಸುವಾರ್ತೆ 24:42-44 ವಾಕ್ಯ. ಮ್ಯಾಥ್ಯೂ 24:42-44 ವರ್ಡ್ಸ್. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಮೂರನೇದಾಗಿ ಎಚ್ಚರವಾಗಿರ್ಬೇಕು. ಅಲ್ಲಿ ಎಚ್ಚರವಾಗುವುದು ಯಾವುದರಲ್ಲಿ? ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರುವಂಥದ್ದು. ಇಲ್ಲಿ ಯಾವುದು ಎಚ್ಚರವಾಗಿ ಅಂದರೆ ನಿದ್ರೆ ಮಾಡಬಾರ್ದು. ಯಾವಾಗ ಬೇಕಾದಷ್ಟು ನಾವು ಲೋಕದಲ್ಲಿ ಎಲ್ಲವೂ ಸರಿಯಾಗಿದೆ, ಸರಿಯಾದ ರೀತಿಯಲ್ಲಿ ಉಂಟೆಂಬುದಾಗಿ ಹೇಳಿಕೊಂಡು ನಾವು ಪ್ರಾರ್ಥನೆ ಬಿಟ್ಟು, ಆರಾಧನೆ ಬಿಟ್ಟು, ವಾಕ್ಯ ಓದುವಂಥದ್ದು ಬಿಟ್ಟು ಇವತ್ತು ಸಭಾ ಆರಾಧನೆಗಳಿಲ್ಲ. ಇನ್ನೊಂದು ಹೇಳಿಕೆ ಇಷ್ಟಪಡ್ತೇನೆ. ಲೂಕ 18:8 ಹೇಳ್ತದೆ, ಯೇಸು ಹೇಳಿದಂಥ ಮಾತು, ಮನುಷ್ಯ ಕುಮಾರನು ತಿರುಗಿ ಭೂಮಿಗೆ ಬರುವಾಗ ನಂಬಿಕೆಯನ್ನು ಕಾಣುವನೋ ಎಂಬ ಪ್ರಶ್ನಾರ್ಥಕ ಚಿಹ್ನೆ ಯೇಸು ಹೇಳಿರುವಂಥದ್ದನ್ನು ಕಾಣ್ತೇವೆ ನಾವು. ಅದರ ಅರ್ಥ ಎಷ್ಟೋ ಜನ ಹಿಂಜಾರಿ ಹೋಗುವ ಸ್ಥಿತಿಗೆ ಬರ್ತಾರೆ. ಇವತ್ತೆಷ್ಟು ಕ್ರೈಸ್ತ ವಿಶ್ವಾಸಿಗಳು ಇವತ್ತು ನಮ್ಮ ಪರೀಕ್ಷೆಯ ಕಾಲವಾಗಿದೆ. ಎಷ್ಟು ಜನ ನಂಬಿಕೆ ನಿಂತಿದ್ದಾರೆ ಗೊತ್ತಿಲ್ಲ. ಎಷ್ಟೊಂದು ಕಷ್ಟ ಬಂತು, ದುಃಖ ಬಂತು, ಹೋರಾಟ ಬಂತು ಅಂತ ಹೇಳಿಕೊಂಡು ಗುಣಗುಟ್ಟಿಕೊಂಡು ಪ್ರಾರ್ಥನಾ ಜೀವಿತವನ್ನೇ ಬಿಟ್ಟು, ದೈವಿಕ ಅನ್ಯೋನ್ಯತೆಯನ್ನೇ ಬಿಟ್ಟು ಲೋಕದ ಕಡೆಗೆ ವಾಲಲಿಕ್ಕೆ ಸಾಧ್ಯತೆ ಇದೆ. ಈ ಕಷ್ಟ ದಿವಸಗಳಲ್ಲಿ ಎಷ್ಟೋ ಜನರಲ್ಲಿ ಪ್ರಶ್ನೆಗಳು ಉಂಟು. ಕಾರಣ ಅವ್ರು ನಂಬಿರುವಂಥದ್ದು ಯಾವುದನ್ನು? ಲೌಕಿಕವಾದ ಆಶೀರ್ವಾದಗಳ ಕುರಿತಾಗಿ ಮಾತ್ರ. ಲೌಕಿಕವಾದ ಆಶೀರ್ವಾದಗಳು ಆದರೆ ಲೌಕಿಕವಾದಂಥ ಸಮೃದ್ಧಿ, ಅಭಿವೃದ್ಧಿ ಇದರ ಕುರಿತಾಗಿ ಮಾತ್ರ ಅವರು ಆತುಕೊಂಡಂತಾಗಿದ್ದು. ಅದು ಯೇಸು ಏನು ಹೇಳ್ತಾನೆ ಮತ್ತೆ ಯೋಹನ್ನ 16:33 ಈ ಲೋಕದಲ್ಲಿ ಕಷ್ಟಗಳು ಉಂಟು, ಸಂಕಟ ಉಂಟು, ಧೈರ್ಯವಾಗಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಕೂಡ ಯೇಸು ಹೇಳಿದ್ದಾನೆ ಪ್ರಿಯರೇ. ಮತ್ತಾಯ 6:33 ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ಆತ ನೀತಿಗಾಗಿ ತವಕಪಡಿ ಉಳಿದದೆಲ್ಲೂ ನಿಮಗೆ ಸಿಗುತ್ತದೆ ಎಂಬುದಾಗಿ ಯೇಸು ಹೇಳಿದ್ದಾನೆ. ಕೆಲವೊಮ್ಮೆ ಏನಾಗ್ತದೆ, ಇಂಥ ಸಮಯ ನಮ್ಮ ಜೀವಿತ ಯಾಕೆ ಬರ್ತದೆ? ದೇವರು ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾನೆ. ನಂಬಿಕೆ ಪರೀಕ್ಷೆಯ ಕಾಲವಾಗಿದೆ ಇದು. ಈಗ ನಿಜ ವಿಶ್ವಾಸಿಗಳು ಯಾರು ಅಂತ, ಕ್ರೈಸ್ತ ವಿಶ್ವಾಸಿಗಳು ಯಾರು ಅಂತ ಈಗ ಗೊತ್ತಾಗ್ತದೆ. ಈಗ ಲಾಕ್ಡೌನ್ 2 ವರ್ಷದಿಂದ, ಕಳೆದ 2020 ಮಾರ್ಚ್ ತಿಂಗಳ ನಂತರವಾಗಿ 2021 ಈಗ ಏನಾಗ್ತಾ ಉಂಟು, ಲಾಕ್ಡೌನ್ ನಡೀತಾ ಇದೆ. ಈಗ ಈ ಲಾಕ್ಡೌನ್ನಲ್ಲಿ ಎಷ್ಟೋ ಜನ ಕೆಲಸ ಕಳ್ಕೊಂಡ್ರು, ಬಿಸ್ನೆಸ್ನಲ್ಲಿ ನಷ್ಟವಾಯಿತು, ಎಷ್ಟೋ ಜನರಿಗೆ ರೋಗ ಬಂತು, ಆರ್ಥಿಕ ಸಂಕಷ್ಟ ಬಂತು, ಸಮಸ್ಯೆಗಳು ಬಂತು. ಎಷ್ಟೋ ಜನ ನಂಬಿಕೆಯಲ್ಲಿ ಬಲ ಹೊಂದಿಕೊಂಡರು. ಆದರೆ ಅನೇಕರು ನಂಬಿಕೆ ಜೀವಿತದಲ್ಲಿ ಬಿದ್ದು ಹೋದದನ್ನು ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇದು ನಮ್ಮ ನಂಬಿಕೆಯ ಪರೀಕ್ಷಾ ಸಮಯ ಪ್ರಿಯರೇ. ಅದಕ್ಕಾಗಿ ಯೇಸು ಇಲ್ಲಿ ಹೇಳ್ತಾ ಇದ್ದಾನೆ, ಮತ್ತಾಯ 24:42 ನಿಮ್ಮ ಎಚ್ಚರವಾಗಿ ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಯೇಸು ಹೇಳ್ತಾನೆ, ನಿಮ್ಮ ಕರ್ತನು ಬರುವ ದಿವಸ ನಿಮಗೆ ಗೊತ್ತಿಲ್ಲದ್ದರಿಂದ ಎಚ್ಚರವಾಗಿರಬೇಕು. ನಂಬಿಕೆಯಲ್ಲಿ ನಾವು ಬಿದ್ದು ಹೋಗಬಾರದು, ನಂಬಿಕೆ ಕಳ್ಕೋಬಾರದು. ಹೇಳ್ಬೇಕು, ಸತ್ತರು ಯೇಸುವಿಗೆ 2 ಕೊರಿಂಥ 5:15, ರೋಮ 14:8 ಹೇಳ್ತದೆ, ಸತ್ತರು ಕ್ರಿಸ್ತನಿಗಾಗಿ, ಬದುಕಿದ್ರು ಕ್ರಿಸ್ತನಿಗೋಸ್ಕರ. ಅನೇಕ ಸಲ ನಾವು ಅನೇಕ ಕಡೆ ಸಾಕ್ಷಿ ಕೊಟ್ಟಿದ್ದೇವೆ. ನಾವು ಈ ಸಮಯ ಬಂದಿದೆ ನಮ್ಮ ಜೀವಿತದಲ್ಲಿ. ಈ ಸಮಯದಲ್ಲಿ ದೇವರ ಮುಖವನ್ನು ನೋಡಿಕೊಂಡು ನಾವು ಜೀವಿಸಬೇಕು ಪ್ರಿಯರೇ. ಯೇಸು ನಮ್ಮನ್ನು ಕೈ ಬಿಡುವುದಿಲ್ಲ.
ಕೆಲವೊಂದು ಸಂಕಷ್ಟ ಸಂಕಟ ಹಾದು ಹೋಗುವಂಥ ಪರಿಸ್ಥಿತಿ ಬರಬಹುದು. ಆದರೆ ಆ ಸಮಯದ ದೇವರು ನಮ್ಮೊಂದಿಗೆ ಇರ್ತಾನೆ. ಯಾಕಂದರೆ ಕೀರ್ತನೆ 23:4 ವಾಕ್ಯ ಹೇಳ್ತದೆ, ದಾವೀದನಲ್ಲಿ ಹೇಳ್ತಾ ಇದ್ದಾನೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೆನು, ನಿನ್ನ ದೊಣ್ಣೆ ಕೋಲು ನನ್ನ ಧೈರ್ಯಪಡಿಸ್ತದೆ ಎಂಬಂಥ ಮಾತನ್ನು ಅಲ್ಲಿ ದಾವೀದನೇ ಹೇಳ್ತಾ ಇದ್ದ. ದಾವೀದನಿಗೆ ಎಂಥ ಅನುಭವ ಬಂದಿದೆ ಅವನ ಜೀವಿತದಲ್ಲಿ, ಕತ್ತಲೆ ಅನುಭವ, ನೋವಿನ ಅನುಭವ, ಅನೇಕ ಸಮಸ್ಯೆಗಳು ಅವನ ಜೀವಿತದಲ್ಲಿ ಬಂದವು. ಆದರೆ ಅವನಿಗೆ ಒಂದು ಗೊತ್ತಿತ್ತು, ಯಾರು ನನ್ನೊಂದಿಗೆ ಇರದಿದ್ದರೂ ಯೇಸು ನನ್ನೊಂದಿಗೆ, ದೇವರು ನನ್ನೊಟ್ಟಿಗಿದ್ದಾನೆಂಬ ಆ ನಂಬಿಕೆ ಅವನಲ್ಲಿತ್ತು ಪ್ರಿಯರೇ. ಈ ನಂಬಿಕೆ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಎಲ್ಲರೂ ಕೈ ಬಿಟ್ಟು ನಮ್ಮನ್ನು ಹೋಗಬಹುದು, ಅದು ಯೇಸು ಸ್ವಾಮಿ ನಮ್ಮನ್ನು ಬಿಟ್ಟು ಹೋಗಲ್ಲ. ದೇವರು ನಮ್ಮನ್ನು ಕೈ ಬಿಟ್ಟು ಹೋಗಲ್ಲ. ದೇವರು ನಮ್ಮೊಟ್ಟಿಗೆ ಇರ್ತಾನೆ, ದೇವರು ನಮ್ಮನ್ನು ನಡೆಸುತ್ತಾನೆ ಪ್ರಿಯರೇ. ಪರಿಪೂರ್ಣವಾದ ನಂಬಿಕೆಯೊಂದಿಗೆ ನಾವು ನಿಲ್ಲುವವರಾಗಿರಬೇಕು. ಅದಕ್ಕಾಗಿಯೇ ಯಾವಾಗ ಬರ್ತಾನೆ ಅಂತ ನಮಗೆ ಗೊತ್ತಿಲ್ಲ, ನಮ್ಮ ಯಜಮಾನ ಯೇಸು ಸ್ವಾಮಿ ಯಾವಾಗ ಬರ್ತಾನೆ ಗೊತ್ತಿಲ್ಲ. ಅದಕ್ಕೆ ಎಚ್ಚರವಾಗಿರಬೇಕು ನಾವು. ಈಗ ಯೇಸು ಬಂದರು ನಾನು ಪರಲೋಕಕ್ಕೆ ಎತ್ತಲ್ಪಡ್ತೇನೆಂಬ ಆ ನಂಬಿಕೆಯೊಂದಿಗೆ, ಆ ಸಿದ್ಧತೆಯೊಂದಿಗೆ ಲೋಕದ ಜೀವನ ಮಾಡಬೇಕು. ಈಗ ಬಂದರೆ ನಾನು ಹೋಗುವುದಕ್ಕೆ ರೆಡಿ ಎಂಬ ಯೋಬನ ಒಂದು ಮಾತು ಹೇಳ್ತಾನೆ. ಆತನ ಒಂದು ಕಷ್ಟ ಕಾಲದಲ್ಲಿ ಹಾದು ಹೋಗುವಂಥ ಸಮಯವಾಗಿತ್ತು. ಅದು ಒಂದು ಮಾತನ್ನು ಹೇಳ್ತಾನೆ. ನಾವು ಯೋಬನ ಪುಸ್ತಕ 23:10-12 ವಾಕ್ಯ ಓದುವ. ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸಿಕೊಳ್ತೇನೆ. ಆತನ ಹೆಜ್ಜೆಯ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ. ಓರೆಯಾಗದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ನೋಡಿ, ಇದು ಯೋಬನ ಒಂದು ಸಾಕ್ಷಿಯಾಗಿದೆ ಪ್ರಿಯರೇ. ಇಂಥ ಸಂದರ್ಭದಿಂದ ಶೋಧಿಸಿ ನೋಡಿದ್ರು ನಾ ದೇವರೇ, ಯಾವ ಸಂದರ್ಭ? ಆರೋಗ್ಯ ಎಲ್ಲ ಕಳ್ಕೊಂಡು ಬಿಟ್ಟಿದ್ದಾನೆ, ಇಡೀ ಶರೀರವೆಲ್ಲ ಹುಣ್ಣುಗಳು, ಕೆರೀತಾ ಇದ್ದಾನೆ, ಬಂಧು ಬಳಗದವರೆಲ್ಲ ಕೈ ಬಿಟ್ಟು ಹೋಗಿದ್ದಾರೆ, ಮಕ್ಕಳು ಸತ್ತು ಹೋಗಿದ್ದ, ಐಶ್ವರ್ಯವೆಲ್ಲ ಹೋಯಿತು, ಆಸ್ತಿಯೆಲ್ಲ ಹೋಯಿತು, ನಷ್ಟವಾಯಿತು. ಅಂಥ ಸಂದರ್ಭ ದೇವರು ನೋಡಿ ಹೇಳ್ತಾನೆ, ಈ ಪರಿಸ್ಥಿತಿ ನೀನನ್ನು ಶೋಧಿಸಿ ನೋಡಿದರೆ ನಿನ್ನ ದೃಷ್ಟಿಯಲ್ಲಿ ಚೊಕ್ಕ ಬಂಗಾರವಾಗಿ ನಾನು ಕಾಣಿಸಿಕೊಳ್ತೇನೆಂಬ ಆ ನಂಬಿಕೆಯೊಂದಿಗೆ ನಿಲ್ಲುವಂಥ ಯೋಬನನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಈ ಸಾಕ್ಷಿ ನಮಗೆ ಕೊಡಲಿಕ್ಕೆ ಸಾಧ್ಯವಾ? ಈ ಹೇಳಿಕೆ ದೇವರ ಮುಂದೆ ನಮಗೆ ಹೇಳಲಿಕ್ಕೆ ಸಾಧ್ಯವಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಒಂದು ವೇಳೆ ಕಷ್ಟ ಬಂದಿರಬಹುದು, ಸಮಸ್ಯೆ ಬಂದಿರ್ಬೋದು, ನಮಗೆ ದೇವರು ಖಂಡಿತ ಕೈ ಬಿಡಲ್ಲ. ದೇವರು ಹೇಳಿದ್ದಾನೆ ಕೀರ್ತನೆ 50:15 ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ನಾನು ಬಿಡುಗಡೆ ಮಾಡ್ತೇನೆ, ನೀವು ನನ್ನ ಕೊಂಡಾಡುವಿರಿ ಎಂಬುದಾಗಿ ಸ್ವತಃ ಕರ್ತನೇ ನಮಗೆ ಹೇಳಿದ್ದಾನೆ. ನಾವು ಮೊರೆ ಇಡಬೇಕು, ಪ್ರಾರ್ಥಿಸಬೇಕು, ವಿಜ್ಞಾಪಿಸಬೇಕು. ದೇವರ ಪಾಠ ಪೀಠಕ್ಕೆ ಕಷ್ಟ ದುಃಖಗಳು ನಮ್ಮನ್ನು ದೇವರಿಂದ ಅಗಲಿಸುವಂಥ ಸಂಗತಿಯಲ್ಲಿ ದೇವರೊಂದಿಗೆ ಇನ್ನೂ ಹತ್ತಿರಕ್ಕೆ ಕರ್ಕೊಂಡು ಹೋಗುವಂಥ ಸಂಗತಿಗಳಾಗಿದೆ. ದೇವರ ಅನ್ಯೋನ್ಯತೆ ನಡೆಸುವಂಥ ಸಂಗತಿಗಳಾಗಿವೆ ಪ್ರಿಯರೇ. ಆದ ಕಾರಣ ಇಲ್ಲಿ ಎಚ್ಚರವಾಗಿದ್ದು, ಯಾಕಂದರೆ ಯಾವಾಗ ಬೇಕಾದರೆ ನಮ್ಮ ಯಜಮಾನ ಸ್ವಾಮಿ ಬರಬಹುದು, ನಾವು ಎಚ್ಚರವಾಗಿದ್ದು ಅದಕ್ಕಾಗಿ ನಾವು ರೆಡಿಯಾಗಿರಬೇಕು. ಈಗ ಯೇಸು ಬಂದರೆ ಹೋಗ್ಲಿಕ್ಕೆ ರೆಡಿ, ಕೈ ಬಿಡಲ್ಪಡಲ್ಲ. ಅದರ ಅರ್ಥ ಪಾಪದಲ್ಲಿ ಜೀವಿಸ್ತಾ ಇಲ್ಲ, ಲೋಕದ ವ್ಯವಹಾರದಲ್ಲಿ ನಾನು ಏನು ಮಾಡ್ತಾ ಇಲ್ಲ, ನಾನು ಮುಳುಗಿಲ್ಲ, ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ದೇನೆ ಎಂಬ ಆ ಒಂದು ಸಾಕ್ಷಿಯೊಂದಿಗೆ ಈ ಲೋಕದ ನಾವು ಜೀವಿಸುವವರಾಗಿರಬೇಕು ಪ್ರಿಯರೇ. 4ನೇದಾಗಿ ನಾವು ಯಾವ ರೀತಿಯಲ್ಲಿ ಯೇಸುವಿನ ಬರೋಣಕ್ಕೆ ಸಿದ್ಧವಾಗುವುದೆಂಬುದಾಗಿ, 1ನೇದಾಗಿ ನಾವು ಇವಾಗಲೇ ಹೇಳಿದೆ ಲೂಕ 21:34 ವಾಕ್ಯದಲ್ಲಿ ನಾವು ನಮ್ಮ ಕುರಿತು ಜಾಗೃತಿ ಆಗಿರ್ಬೇಕು. 2ನೇದಾಗಿ ನಾನು ನಿಮಗೆ ಹೇಳಿದೆ 35-36 ವಾಕ್ಯದ ಅರ್ಧದಲ್ಲಿ ನಾನು ಹೇಳಿದೆ, ನಾವು ಈ ಬರುವುದಕ್ಕಿರುವ ಎಲ್ಲವೂ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ಎಲ್ಲ ಸಮಯಗಳಲ್ಲಿ ಏನು ಮಾಡಬೇಕು? ದೇವರಿಗೆ ವಿಜ್ಞಾಪನೆ ಮಾಡಿ ಎಚ್ಚರವಾಗಿರಬೇಕು. 3ನೇದಾಗಿ ನಾವು ನೋಡಿದೆವು ಮತ್ತಾಯ 24:42 ವಾಕ್ಯದಲ್ಲಿ ಓದಿದ್ದೇವೆ, ನಾವು ಯಾವಾಗ ಬೇಕಾದರೆ ಮನೆ ಯಜಮಾನ ನಮ್ಮ ಬರ್ಬೋದು, ಈ ಸ್ವಾಮಿ ಬರಬಹುದು, ನಾವು ಎಚ್ಚರವಾಗಿರಬೇಕೆಂಬುದಾಗಿ 3ನೇದಾಗಿ ನೋಡಿದ್ದೇವೆ. ನಾವು 4ನೇದಾಗಿ ಅದೇ ಮುಂದುವರಿದ ವಾಕ್ಯ ಓದುವ. ಮತ್ತಾಯ 24:42-44 ಮುಂದುವರಿಸಿ ಓದಿ.
ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಳಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ನೋಡಿ, ನೀವು ಸಹ ಸಿದ್ಧವಾಗಿ ರೆಡಿಯಾಗಿರಿ. ರೆಡಿ, ಯಾವಾಗ ಬೇಕಾದ್ರೂ ಹೋಗೋದಕ್ಕೆ ರೆಡಿ. ನಾನು ನಿಮಗೊಂದು ಇದರಲ್ಲಿ ಕೂಡ ಈ ದೃಷ್ಟಾಂತ ಹೇಳಿರ್ಬೋದು, ನಾನು ರೆಡಿ ಅಥವಾ ಸಿದ್ಧತೆ ಎಂಬುದಾಗಿ ವಿಚಾರದಲ್ಲಿ. ಉದಾಹರಣೆಗೆ ಏಷ್ಯಾ 38 ಅಧ್ಯಾಯದ 1ನೇ ವಾಕ್ಯದಿಂದ 8 ವಾಕ್ಯದವರೆಗೆ ಓದುವುದಾದರೆ ಅಲ್ಲಿ ಅರಸನಾದ ಹಿಜ್ಕೀಯನ ಕುರಿತಾಗಿ ನಾವು ಓದ್ತೇವೆ. ನಾವು ಹಿಜ್ಕೀಯ ಅರಸನಿಗೆ ದೇವರು ಏಷ್ಯಾ ಪ್ರವಾದಿನಾಥನ ಬಳಿ ಕಳಿಸಿ ಹೇಳ್ತಾನೆ, ನೀನು ಸಾಯಬೇಕು ಎಂಬ ಒಂದು ಸಂದೇಶವನ್ನು ದೇವರಿಂದ ಹೊಂದಿದಂಥ ಯೇಷುವನ್ನು ಬಂದು ಹಿಜ್ಕೀಯ ಅರಸನಿಗೆ ಹೇಳುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಆದರೆ ಅವನೇನು ಮಾಡಿದ? ಸಿದ್ಧನಾಗಿರಲಿಲ್ಲ ಅಂತ ಕಾಣ್ತದೆ. ಅದಕ್ಕೇನು ಮಾಡಿದ? ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡು ದೇವರನ್ನು ನೋಡಿಕೊಂಡು ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆ ದೇವರು ಕೇಳಿದ. ಕೊನೆಗೆ 5ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಪುನಃ ಏಷ್ಯಾ ಪ್ರವಾದಿಯನ್ನು ಅಲ್ಲಿ ಕಳಿಸಿ ನಿನ್ನ ಆಯುಷ್ಕಾಲಕ್ಕೆ 15 ವರ್ಷ ನಾನು ಕೂಡಿಸಿ ಕೊಟ್ಟಿದ್ದೇನೆಂಬಂಥ ಒಂದು ಸಂದೇಶ ಕೊಟ್ಟ ನಿಮ್ಮದನ್ನು ನೋಡ್ತೇವೆ. ಒಂದು ದೃಷ್ಟಾಂತ ನಾನು ಅನೇಕ ಸಲ ನಿಮಗೆ ಹೇಳಿರ್ಬೋದು. ಒಬ್ಬ ಅರಸನ ಬಳಿಯಲ್ಲಿ ಒಬ್ಬ ವಿದೂಷಕ ಇದ್ದ ಅಂತ. ಎಲ್ಲರೂ ನಗಿಸ್ತಾ ಇದ್ದ, ಅವನು ಎಲ್ಲರೂ ಸಂತೋಷ ಪಡುವ ಹಾಗೆ ಆತನು ನೋಡ್ಕೊಳ್ತಾ ಇರುವಂಥ ವ್ಯಕ್ತಿ ಆಗಿದ್ದ. ಒಂದು ದಿವಸ ಅರಸನು ಒಂದು ಚಿಕ್ಕ ಕೋಲನ್ನು ತೆಗೆದುಕೊಂಡು ಬಂದು ಆ ವಿದೂಷಕನ ಕೈಗೆ ಕೊಟ್ಟ ಅಂತ. ವಿದೂಷಕನ ಕೈಗೆ ಕೊಟ್ಟು ಹೇಳಿದ, ನಾನು ಈ ಕೋಲನ್ನು ಈ ಲೋಕದಲ್ಲಿ ಅತಿ ಮೂರ್ಖರು ಯಾರೆಂಬುದಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ಹುಡುಕ್ತಾ ಇದ್ದೆ, ಯಾರು ನನಗೆ ಸಿಗಲಿಲ್ಲ. ಯಾರು ಈ ಮೂರ್ಖರು ಸಿಗ್ತಾನೆ ಅವನಿಗೆ ನಾನು ಕೊಡಬೇಕಂತ ನನ್ನ ಉದ್ದೇಶವಾಗಿತ್ತು. ಯಾರನ್ನು ಸಿಗಲಿಲ್ಲ. ಮತ್ತೆ ನನಗೆ ಗೊತ್ತಾಯಿತು ಎಲ್ಲರಿಗಿಂತ ಮೂರ್ಖನು ನೀನೇ ಎಂಬುದಾಗಿ. ಅದಕ್ಕೆ ಈ ಕೋಲನ್ನು ನನಗೆ ಕೊಡ್ತಾನೆ. ಅದ್ರ ಇನ್ನೊಂದು ವಿಷಯ ನಾನೀಗ ಹೇಳಕ್ಕೆ ಇಷ್ಟಪಡ್ತಾನೆ, ಯಾವಾಗ ನಿನಗಿಂತ ಒಬ್ಬ ಮೂರ್ಖ ನಿನಗೆ ಸಿಗ್ತಾನೆ ಆವಾಗ ಈ ಕೋಲನ್ನು ನೀನು ಅವನಿಗೆ ಕೊಡಬಹುದು ಎಂಬುದಾಗಿ ರಾಜ ಹೇಳಿದಂತೆ. ವಿದೂಷಕ ಕೋಲನ್ನು ಸ್ವೀಕರಿಸಿದ. ದಿನಗಳು ಹೋಯಿತು, ತಿಂಗಳುಗಳು ಹೋಯಿತು, ವರ್ಷಗಳು ಹೋಯಿತು. ಒಂದು ಸಮಯ ಬಂತು, ಅರಸನಿಗೆ ಮರಣಕರವಾದ ರೋಗ ಬಂತು. ಮರಣದ ಹಾಸಿಗೆಯಲ್ಲಿ ಅರಸ ಮಲಗಿದ್ದಾನೆ. ಅವನ ಆಸ್ಥಾನದವರು, ರಾಜ್ಯದವರು, ಮಂತ್ರಿಗಳು, ಸಂಬಂಧಿಕ ಅನೇಕರು ಬಂದು ರಾಜ್ಯನ ಬಳಿ ಸಾಯಕ್ಕೆ ಮುಂಚೆ ಒಂದು ಸಲ ದೃಷ್ಟಿ ಹಾಕುವಂತ ಬಂದು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಒಂದೆರಡು ಮಾತು ಸಂತೈಸಿ ಹೋಗ್ತಾ ಇದ್ದಾರೆ. ಹಾಗೆ ವಿದೂಷಕನು ಕೂಡ ಯೋಚಿಸಿ ನಾನು ಕೂಡ ಹೋಗ್ತೇನೆ ಅಂತ ಅವನ ಕೈಯಲ್ಲಿ ಕೋಲಿಟ್ಕೊಂಡು ರಾಜನ ಬಳಿ ಬಂದ. ರಾಜರೇ ಹೇಗಿದ್ದೀರಾ ಎಂಬುದಾಗಿ ಕೇಳಿದ. ವಿದೂಷಕ, ನನ್ನ ಆರೋಗ್ಯ ಸರಿಯಿಲ್ಲ. ಸರಿ, ಮತ್ತೆ ಪುನಃ ರಾಜ ಹೇಳಿಕೆ ಸ್ಟಾರ್ಟ್ ಮಾಡಿದ. ವಿದೂಷಕನೇ, ನಾನು ಹೋಗಬೇಕು ಎಂಬುದಾಗಿ, ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳಿದ. ಪುನಃ ವಿದೂಷಕ ಕೇಳಿದ, ಎಲ್ಲಿಗೆ ಹೋಗ್ತೀರಾ ರಾಜರೇ ಎಂಬುದಾಗಿ ಕೇಳಿದ. ಆಗ ಗೊತ್ತಿಲ್ಲ ನನಗೆ ಅಂತ ಹೇಳಿದ. ಆಗ ವಿದೂಷಕ ಪುನಃ ಕೇಳಿದ, ಪ್ರಯಾಣಕ್ಕಾಗಿ ಏನೋ ಸಿದ್ಧತೆ ಮಾಡಿಕೊಂಡಿದ್ದೀರಾ? ಇಲ್ಲ ಎಂಬುದಾಗಿ ಹೇಳಿದ ಅರಸನು. ಕೊನೆಗೆ ಎಲ್ಲಿಗೆ ಹೋಗ್ತೀರಾ ಅರಸರು ಅಂತ ಕೇಳಿದ. ನನಗೆ ಗೊತ್ತಿಲ್ಲ ಅಂತ ಹೇಳಿದ. ಕೊನೆಗೆ ವಿದೂಷಕ ಏನು ಮಾಡಿದ, ತನ್ನ ಕೈಯಲ್ಲಿದ್ದಂಥ ಕೋಲನ್ನು ಆ ರಾಜನಿಗೆ ಹಿಂದಕ್ಕೆ ಕೊಡ್ತಾ ಆತನ ಹೇಳಿದ, ಪುನಃ ನನಗೆ ಈ ಕೋಲನ್ನು ನಿಮಗೆ ತಿರುಗಿ ಕೊಡೋದಕ್ಕೆ ದುಃಖ ಆಗ್ತದೆ. ನೀವು ಹೋಗ್ತೇನೆ ಅಂತ ಹೇಳ್ತಿದ್ದೀರಿ, ಎಲ್ಲಿ ಹೋಗ್ತೀರಿ ಅಂತ ಕೇಳಿದೆ, ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಹೇಳ್ತೀರಿ. ಪ್ರಯಾಣಕ್ಕೆ ಸಿದ್ಧತೆ ಮಾಡಿದ್ದೇನೆ ಅಂತ ಕೇಳಿದೆ, ಅದು ಕೂಡ ಇಲ್ಲ ಅಂತ ಹೇಳ್ತಿದ್ದೀರಿ. ಆಗ ನಿಮಗಿಂತ ಮೂರ್ಖನು ಈ ಲೋಕದಲ್ಲಿ ಯಾರೂ ಇರಲಿಕ್ಕೆ ಇಲ್ಲ ಎಂಬುದಾಗಿ ಹೇಳಿ ಈ ಕೋಲನ್ನು ತಿರುಗಿ ನಿಮಗೆ ಕೊಡಿ, ದುಃಖ ಆಗ್ತದೆ ಅಂತ ಹೇಳಿ ರಾಜನಿಗೆ ಆ ಕೋಲನ್ನು ಕೊಟ್ಟು ಬಿಟ್ಟ ಪ್ರಿಯರು. ಇದರಲ್ಲಿ ಒಂದು ಒಳ್ಳೆಯ ಸಂದೇಶ ಅಡಕವಾಗಿದೆ. ಹೌದು, ಲೋಕದಲ್ಲಿ ನಮಗೆ ಮರಣಕಾಲ ಬರ್ತದೆ ಖಂಡಿತ. ನಾವು ಪ್ರಸಂಗ 8:8 ಓದುವಾಗ, ಎಕ್ಲೆಸಿಯ 8:8 ಓದುವಾಗ ಯಾವ ರೀತಿ ಗಾಳಿಯನ್ನು ತಡೆಯುವಂಥ ಶಕ್ತಿ ಮನುಷ್ಯನಿಗೆಲ್ಲವೋ ಅದೇ ರೀತಿಯಲ್ಲಿ ಮರಣ ದಿನವನ್ನು ತಡೆಯುವಂಥ ಶಕ್ತಿ ಯಾರಿಗೂ ಇಲ್ಲ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಓದುತ್ತೇವೆ ಪ್ರಿಯರೇ. ಆದರೆ ದೇವರಿಗೆ ಸ್ತೋತ್ರವಾಗಲಿ. ನಾವು 1 ಕೊರಿಂಥ 15:19 ವಾಕ್ಯ ಓದುವಾಗ, ಈ ಲೋಕದಲ್ಲಿ ಕ್ರಿಸ್ತನಲ್ಲಿ ಒಂದು ನಿರೀಕ್ಷೆ ನಮಗೆ ಬಿಟ್ಟರೆ ಬೇರೆ ಎಲ್ಲ ಮನುಷ್ಯರಿಗೆ ನಿರ್ಭಾಗ್ಯ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಯಲ್ಲಿ ಮಾತ್ರ ನಮಗೆ ಒಂದು ನಿರೀಕ್ಷೆ ಸಿಕ್ಕಿದೆ. ಈ ಲೋಕದ ನಂತರ ಒಂದು ಜೀವಿತ, ಅದು ನಿತ್ಯ ಜೀವಿತ, ಸುಂದರವಾದ ಕಣ್ಣೀರು, ಗೋಳಾಟ, ದುಃಖ ಇಲ್ಲದ ಜೀವಿತ, ಅದು ಕ್ರಿಸ್ತನಲ್ಲಿ ನಮಗೆ ಸಿಕ್ಕಿದೆ ಪ್ರಿಯರೇ. ಅಲ್ಲಲ್ಲಿಯ ನಾವು ಭಾಗ್ಯವಂತರಾಗಿದ್ದೇವೆ. ಆ ಜೀವಿತಕ್ಕೋಸ್ಕರ ನಾವು ಸಿದ್ಧಪಡಿಸಿಕೊಳ್ಳಬೇಕು. ನಮ್ಮನ್ನು ರೆಡಿಯಾಗಬೇಕು. ನಾವು ಯಾವಾಗ ಬೇಕಾದ ಹೋಗೋದಕ್ಕೆ ನಾವು ರೆಡಿಯಾಗಿರಬೇಕು. ಅದಕ್ಕೆ ಹೇಳುವಂಥದ್ದು ಸಿದ್ಧತೆಯ ಒಂದು ಜೀವಿತ ಎಂಬುದಾಗಿ. ಹಾಗಾದರೆ ಇಲ್ಲಿ ನಾವು ಮತ್ತೆ ಸುವಾರ್ತೆ 24ನೇ ಅಧ್ಯಾಯಕ್ಕೆ ನಾವು ತಿರುಗಿ ಬರುವಾಗ 43-44 ವಾಕ್ಯಕ್ಕೆ ನಾವು ತಿರುಗಿ ಓದಿಕೊಳ್ಳೋಣ. ಆ ವಾಕ್ಯವನ್ನು ಮತ್ತೆ 24, 43, 44ನೇ ವಾಕ್ಯ ತಿರುಗಿ ಓದಿ.
ನಾಲ್ಕನೇದಾಗಿ, ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ಸಾಕು, ನೀವು ಸಹ ಸಿದ್ಧವಾಗಿರಿ. ನಾವು ಏನಾಗಿರ್ಬೇಕು? ಆತನ ಬರೋಣಕ್ಕಾಗಿ, ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧವಾಗಿರಬೇಕು ಪ್ರಿಯರೇ. ಒಂದು ವಿಶೇಷ ರೀತಿ ಆತ್ಮಿಕ ಸಿದ್ಧತೆ ಅತಿ ಪ್ರಾಮುಖ್ಯ. ಪ್ರತಿದಿನ ನೋಡಿ, ದಾವೀದನು ಪ್ರಾರ್ಥಿಸ್ತಿದ್ದ. ಕೀರ್ತನೆ 19:12-13 ಆತನು ಹೇಳ್ತಾನೆ, ಮರೆಯಾದವುಗಳನ್ನು ನನ್ನ ನಿರ್ಮಲ ಮಾಡು. ಅಂದರೆ ನನಗೆ ಗೊತ್ತಿಲ್ಲದಂಥ ಅನೇಕ ಪಾಪಗಳಿರ್ಬೋದು, ಅವುಗಳೆಲ್ಲ ಪಾಪ ನಿರ್ಮಲ ಮಾಡು. ಮಾತ್ರವಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅಂಥ ಪಾಪಗಳು ನನ್ನನ್ನು ಆಳದಿರಲಿ ಎಂಬುದಾಗಿ ಪ್ರಾರ್ಥಿಸ್ತಾನೆ. ಮಾತ್ರವಲ್ಲ 139 ಕೀರ್ತನೆ 23-24 ವಾಕ್ಯ ಬರುವಾಗ, ದೇವಾ ನನ್ನನ್ನು ಪರೀಕ್ಷಿಸಿ ತಿಳಿದುಕೋ, ನಾನು ಕೇಡಿನ ಮಾರ್ಗದಲ್ಲಿದ್ದರೆ ಸನಾತನ ಮಾರ್ಗದಲ್ಲಿ ನಾನು ನಡೆಸು ಎಂಬುದಾಗಿ ಪ್ರಾರ್ಥಿಸುವಂಥ ದಾವೀದನನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಪ್ರತಿದಿನ ಪ್ರಾರ್ಥನೆಯೊಂದಿಗೆ, ವಿಜ್ಞಾಪನೆಯೊಂದಿಗೆ ದೇವರ ಸಮ್ಮುಖದಲ್ಲಿ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಬೇಕು ಆತನ ಬರೋಣಕ್ಕೋಸ್ಕರ. ಈಗ ಬಂದರೆ ಯೇಸುವೆ ನಾನು ರೆಡಿಯಾಗಿದ್ದೇನೆ ಬರಲಿಕ್ಕೆ, ಎನಿ ಟೈಮ್ ಅಲ್ಲಲ್ಲಿಯ. ಈಗ ಯೇಸು ಯಾಕಂದರೆ ಯಾವಾಗ ಬೇಕಾದರೆ ಬರ್ಬೋದು. ಇನ್ನು ನಾನು ನಾಳೆ ದಿವಸ ಅದರ ಬಗ್ಗೆ ಹೇಳ್ತೇನೆ. ನಾನು 2021 ಇಸ್ವಿಯಿಂದ 2030 ಇಸ್ವಿಯವರೆಗೆ ಒನ್ ವರ್ಲ್ಡ್ ಗೌರ್ಮೆಂಟ್ ಫಾರ್ಮ್ ಆಗ್ತಾ ಇದೆ. ಈಗ ಆಲ್ರೆಡಿ ಪ್ರೊಸೆಸ್ಸಲ್ಲಿ ಇದೆ. ಈಗಾಗಲೇ ಆಲ್ರೆಡಿ ಅದು ಪ್ರೊಸೆಸ್ಸಲ್ಲಿ ಇರುವಂಥ ಕಾರ್ಯ. ಅನೇಕ ಘಟನೆಗಳೀಗ ಈ ಒಂದು ಬರುವಂಥ ದಿವಸಗಳು ನಡೀಲಿಕ್ಕೆ ಉಂಟು ಪ್ರಿಯರೇ. ಇದರಲ್ಲಿ ಎಲ್ಲ ರಾಷ್ಟ್ರಗಳಿಗೆ ಒಂದೇ ಒಂದು ಗೌರ್ಮೆಂಟ್ ಬರ್ತದೆ, ಒಂದೇ ಒಂದು ಮಿಲಿಟ್ರಿ ವ್ಯವಸ್ಥೆ ಬರ್ತದೆ, ಒಂದೇ ಒಂದು ಧರ್ಮ ಬರ್ತದೆ. ಎಲ್ಲ ಧರ್ಮಗಳು ಒಟ್ಟಾಗಿ ಒಂದೇ ಧರ್ಮ ಆಗಲಿಕ್ಕೆ ಹೋಗುತ್ತದೆ. ಒನ್ ವರ್ಲ್ಡ್ ರಿಲಿಜನ್, ಒನ್ ವರ್ಲ್ಡ್ ಗೌರ್ಮೆಂಟ್, ಒನ್ ವರ್ಲ್ಡ್ ಕರೆನ್ಸಿ, ಇವೆಲ್ಲ ಬರಲಿಕ್ಕೆ ಹೋಗುತ್ತದೆ. ಅನೇಕ ಘಟನೆಗಳು ಭವಿಷ್ಯತ್ ಕಾಲದಲ್ಲಿ ಲೋಕ ನಡೀಲಿಕ್ಕೆ ಹೋಗುತ್ತದೆ. ಒನ್ ವರ್ಲ್ಡ್ ಗೌರ್ಮೆಂಟ್ ಆ ವ್ಯವಸ್ಥೆಗೆ 2021ರಿಂದ ಚಾಲನೆ ಆಗಿದೆ ಆಲ್ರೆಡಿ. ಅದರ ಈಗ ಕರೋನಾ ಎಂಬುವಂಥದ್ದು ಅದರ ಒಂದು ಭಾಗವಾಗಿದೆ ಪ್ರಿಯರೇ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಕೊರೋನಾ ಕೂಡ ಅದರ ಸಿದ್ಧತೆ ಒಂದು ಭಾಗ. ಪ್ರೈಸ್ ಗಾಡ್. ಯಾಕಂದರೆ ನಾವು ಒಂದು ತಿಳ್ಕೊಬೇಕು. 2 ತೆಸಲೋನಿಕ 2ನೇ ಅಧ್ಯಾಯ 7ನೇ ವಾಕ್ಯ ಓದಿ. 7ನೇ ವಾಕ್ಯ ಓದಿ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಅಧರ್ಮ ಈಗಲೂ ಗುಪ್ತವಾಗಿ ತನ್ನ ಕಾರ್ಯ ಸಾಧಿಸ್ತಾ ಇದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವ ಯಾರು? ಸಭೆ. ಅಡ್ಡಿ ಮಾಡುವವನು ತೆಗೆದು ಬಿಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅದು ಗುಪ್ತವಾಗಿರ್ತದೆ. ಪ್ರೈಸ್ ಗಾಡ್. ಇದರ ಬಗ್ಗೆ ನಾಳೆ ನಿಮಗೆ ವಿವರಣೆ ಕೊಡ್ತೇನೆ ಪ್ರಿಯರೇ. ಆದರೆ ಒಂದು ಗುಪ್ತವಾಗಿ ಅಧರ್ಮ ಈಗ ಕಾರ್ಯ ಮಾಡ್ತಾ ಉಂಟು. ಅಂತ್ಯಕ್ರಿಸ್ತನ ಬಹಿರಂಗ ಪ್ರಕಟಣೆಗೆ ಲೋಕವು ಸಿದ್ಧವಾಗಿ ಎಷ್ಟೋ ದೇಶಗಳು ಒಟ್ಟಾಗಿ ಸೇರಿ ಸಿದ್ಧತೆ ಮಾಡ್ತಾ ಇವೆ. ಈಗ ಕೊರೋನಾ ಅದರ ಒಂದು ಭಾಗವಾಗಿದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಗುಪ್ತವಾಗಿ ಅಧರ್ಮವು ತನ್ನ ಕಾರ್ಯವನ್ನು ಸಾಧಿಸುತ್ತಿರುವಂಥದ್ದನ್ನು ಲೋಕದಲ್ಲಿನ ಕಾಣ್ತೇವೆ ಪ್ರಿಯರೇ. ನಮಗೆ ದೇವರ ವಾಕ್ಯದ ಮೂಲಕ ಮುಂಚಿತವಾಗಿ ಯೇಸುಸ್ವಾಮಿ ಎಲ್ಲವನ್ನು ತಿಳಿಸಿದ್ದಾನೆ. ಲೂಕ 21:33 ಮತ್ತು 24:35 ಏನು ಹೇಳ್ತದೆ? ಭೂಮಿ ಆಕಾಶ ಅಳಿದು ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ ಅಂತ ಯೇಸುಸ್ವಾಮಿ ಸ್ಪಷ್ಟವಾಗಿ ಸಭೆಗೆ ತಿಳಿಸಿದ್ದಾನೆ ಪ್ರಿಯರೇ. ಆದ ಕಾರಣ 4ನೇದಾಗಿ ನಾವು ಏನಾಗಿರಬೇಕು? ನಾವು ಪರಿಪೂರ್ಣವಾಗಿ ಯೇಸು ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧವಾಗಿರಬೇಕು. 5ನೇದಾಗಿ ಯಾವ ರೀತಿಯಲ್ಲಿ ಸಿದ್ಧ ಮಾಡಿಕೊಳ್ಬೇಕು? ಲೂಕನ ಸುವಾರ್ತೆ 12 ಅಧ್ಯಾಯ 35-36 ವಾಕ್ಯ. ಲೂಕ್ ಚಾಪ್ಟರ್ 12 35-36 ವರ್ಸ್. ನಿಮ್ಮ ನಡುಗಳು ಕಟ್ಟಿರಿ. ಸಾಕು. 5ನೇದಾಗಿ ನಮ್ಮ ನಡುಗಳು ಕಟ್ಟಿರವೆ. ನಡುಗಳು ಕಟ್ಟುವಂಥದ್ದು ಅರ್ಥ ಏನು ಗೊತ್ತೋ? ಒಂದು ಸಿದ್ಧತೆ ಸೂಚಿಸ್ತಾ ಇದೆ. ನಾವು ಒಂದು ಭಾರವಾದ ಕೆಲಸ ಮಾಡುವಾಗ ನಡು ಕಟ್ತಾರೆ. ಒಂದು ದೂರ ಪ್ರಯಾಣಕ್ಕೆ ಹೋಗುವಾಗ ನಡುವನ್ನು ಕಟ್ಟುತ್ತಾರೆ. ಒಂದು ಮಾತಿನಲ್ಲಿ ನಡು ಕಟ್ಟುವಂಥ ವಿಚಾರ ಇರಬೇಕಾದ್ರೆ ಅದೊಂದು ಸಿದ್ಧತೆಯನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ನಾವು ರೆಡಿ, ಬಿ ಪ್ರಿಪೇರ್ಡ್, ಬಿ ರೆಡಿ. ಯಾವಾಗ ಬೇಕಾದರೂ ಯೇಸು ಬಂದರೆ ನಾವು ಹೋಗುವುದಕ್ಕೆ ರೆಡಿ ಎಂಬ ಒಂದು ಸೂಚನೆ ಆಗಿದ್ದು. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನಿಮ್ಮ ನಡುಗಳು ಕಟ್ಟಿರಲಿ. ಸಭೆಯೇ ಯಾವಾಗ ಬೇಕಾದರೂ ಯೇಸು ಬರಬಹುದು. ಲೋಕದ ಸೂಚನೆಗಳು ನೋಡ್ತಾ ಇದ್ದೇವೆ.
2021-30 ಒನ್ ವರ್ಲ್ಡ್ ಗೌರ್ಮೆಂಟ್ ಅಸ್ತಿತ್ವಕ್ಕೆ ಬರುವುದಂತೆಲ್ಲ ಸೂಚನೆಗಳನ್ನು ಕಾಣ್ತಾ ಇದ್ದೇವೆ. ಅದರ ಪ್ರಿಪ್ರೇಷನ್ ಈಗಾಗಲೇ ನಡೀತಾ ಇದೆ, ಗುಪ್ತವಾಗಿ ನಡೀತಾ ಉಂಟು. ಆದರೆ ಆ ಒನ್ ವರ್ಲ್ಡ್ ಗೌರ್ಮೆಂಟ್ ಆಳ್ವಿಕೆ ಮಾಡೋದಕ್ಕಾಗಿ ಕ್ರಿಸ್ತ ವಿರೋಧಿ ಬರ್ತಾ ಇದೆ. ಲೋಕನಾಯಕನಾಗಿ ಆತನು ಏನು ಮಾಡ್ತಾನೆ, ಆಳುವುದಕ್ಕಾಗಿ ಆತನು ಬರ್ತಾನೆ. ಯುನೈಟೆಡ್ ನೇಷನ್ ಏನು ಮಾಡ್ತಾ ಇದೆ, ಆ ಒಂದು ಪ್ರಿಪರೇಷನ್ ಮಾಡ್ತಾ ಇರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಯೇಸು ನಮಗೆ ದೇವರ ಮಕ್ಕಳಿಗೆ ಆತನು ಹೇಳಿದ್ದಾನೆ, ಅಲ್ಲಲ್ಲಿಯ ನಿಮ್ಮ ನಡುಗಳು ಕಟ್ಟಿರಲಿ. 6ನೇದಾಗಿ ನಿಮ್ಮ ದೀವಿಟಿಗೆಗಳು ಉರಿಯುತ್ತಿರುವುದು, ನಿಮ್ಮ ದಿವಿಟಿಗೆಗಳು ಉರಿಯುತ್ತಾ ಇರಲಿ. ಯೇಸು ಏನು ಹೇಳಿದ್ದಾನೆ, ಅಲ್ಲಿ ಕೂಡ ಸಿದ್ಧತೆ ನೋಡಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಪ್ರೈಸ್ ಗಾಡ್. ನಿಮ್ಮ ದೀವಿಟಿಗೆಗಳು ಉರಿಯುತ್ತಾ ಇರಲಿ. ಅದರ ಅರ್ಥ ನಾವು ಎಲ್ಲ ಸಮಯ ಉರಿತಾನೆ ಇರಬೇಕಂತ ಅರ್ಥ. ಕೆಲವೊಮ್ಮೆ ನಾವೇನಾಗ್ತದೆ, ಕೆಲವೊಮ್ಮೆ ಒಳ್ಳೆ ಸಮಯ ಇರುವಾಗ ಒಳ್ಳೆ ಆತ್ಮದಲ್ಲಿ ತುಂಬಲ್ಪಡ್ತೇವೆ, ಆತ್ಮದ ಅನ್ಯ ಭಾಷೆ ಮಾತಾಡ್ತೇವೆ, ಉರಿಯುತ್ತಿರುವಂಥ ಅನುಭವ ನಮ್ಮ ಜೀವಿತ ಇರ್ತದೆ. ಕೆಲವೊಂದು ಪರಿಸ್ಥಿತಿಗಳು ನಮ್ಮ ಜೀವಿತ ಬರುವಾಗ, ಕೊರೋನಾ ಆಗಿರ್ಬೋದು, ಅದು ಬೇರೆ ಬೇರೆ ಸಮಸ್ಯೆಗಳು ಬರುವಾಗ, ಆರ್ಥಿಕ ಸಮಸ್ಯೆಗಳು, ಬೇರೆ ಬೇರೆ ರೀತಿಯ ಕಾರ್ಯಗಳು ಜೀವಿತ ಬರುವಾಗ ಏನಾಗ್ತವೆ, ಕುಗ್ಗಿ ಹೋಗ್ತವೆ. ನಾವೇನಾಗ್ತೇವೆ, ಪಕ್ಕನೆ ನಾವು ನಂದಿ ಹೋಗುವಂಥ ಅನುಭವ ಬರ್ತದೆ. ಅದಕ್ಕೆ 1 ಥೆಸಲೋನಿಕ 5:19 ಅಲ್ಲಿ ಓದ್ತೇವೆ, ಪವಿತ್ರಾತ್ಮನನ್ನು ನಂದಿಸಬೇಡ್ರಿ ಎಂಬುದಾಗಿ ಅಲ್ಲಿ ಆಲೋಚನೆ ಕೊಡುವಂಥ ಪೌಲನನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಪವಿತ್ರಾತ್ಮನನ್ನು ಯಾವತ್ತೂ ಕೂಡ ನಾವು ನಂದಿಸುವುದಕ್ಕೆ ನಾವು ಬಿಡಬಾರ್ದು. ಪ್ರಿಯರೇ, ನಿಮ್ಮ ದಿವಿಟಿಗೆಗಳು ಯಾವಾಗ ಬೇಕಾದ ಉರಿಯುವಂಥ ಅನುಭವದಲ್ಲಿರಬೇಕು. ಪ್ರಾರ್ಥನೆ, ವಿಜ್ಞಾಪನೆ, ಆರಾಧನೆ, ದೇವರ ವಾಕ್ಯದ ಧ್ಯಾನ, ವಾಕ್ಯ ಕೇಳುವಂಥದ್ದು, ಈ ಉರಿಯುವಂಥ ಅನುಭವದಲ್ಲೇ ನಾವು ಯಾವಾಗಲೂ ಇರುವವರಾಗಿರಬೇಕು. ಇದೊಂದು ಯೇಸು ಕ್ರಿಸ್ತನ ಬರೋಣಕ್ಕಿರುವ ಒಂದು ಸಿದ್ಧತೆ ಅಥವಾ ಪ್ರಿಪರೇಷನ್ ಆಗಿದೆ. ಪ್ರಿಯರ್, ನಾನು ಈ 6 ಸಂಗತಿ ಯೇಸುನ ಸಿದ್ಧತೆಗೆ, ಅಂದರೆ ಯೇಸುನ ಬರೋಣಕ್ಕೆ ಯಾವ ರೀತಿಯಲ್ಲಿ ನಾವು ಸಿದ್ಧ ಮಾಡಿಕೊಳ್ಳಬೇಕೆಂಬುದಾಗಿ ಇವತ್ತಿಗೆ ನಾನು ನಿಮಗೆ ತಿಳಿಸಿದ್ದೇನೆ. ನಾಳೆ ನಾನು ಮುಂದುವರೆದ ಕೆಲವೊಂದು ವಿಚಾರಗಳೊಂದಿಗೆ ನಿಮ್ಮೊಟ್ಟಿಗೆ ನಾನು ಬರ್ತೇನೆ. ಬಹುಶಃ ನಾಳೆ ಅದು ಒನ್ ವರ್ಲ್ಡ್ ಗೌರ್ಮೆಂಟ್ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಆಗುತ್ತದೆ ಇಲ್ಲ ಗೊತ್ತಿಲ್ಲ. ನಾಳೆ ಆಗದಿದ್ದರೆ ನಾಡಿದ್ದು ನಾನು ಮಾತಾಡ್ತೇನೆ. ಆದ ಕಡೆ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಸಿದ್ಧರಾಗೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ, ದೇವರ ಕೈಗೆ ನಮ್ಮನ್ನು ಪ್ರಿಯರೇ ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಜೀಸಸ್. ಪ್ರಿಯ ಸಹೋದರ ಸಹೋದರಿ, ವಾಕ್ಯವನ್ನು ಕೇಳಿದ್ದೇವೆ. ಇವತ್ತು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಇವತ್ತು ಬಂದರೆ ನಾನು ಆತನ ಜೊತೆಯಲ್ಲಿ ಹೋಗುವುದಕ್ಕೆ ಸಿದ್ಧಳಾಗಿದ್ದೇನಾ? ನನ್ನ ಜೀವಿತ ಯಾವುದೇ ವಿಧವಾದ ಪಾಪಗಳಿದ್ದೇವೆಯಾ? ರಹಸ್ಯವಾಗಿ ಒಂದು ವೇಳೆ ನನ್ನ ಗಂಡನಿಗೆ ಗೊತ್ತಿರಲಿಕ್ಕಿಲ್ಲ, ನನ್ನ ಹೆಂಡತಿಗೆ ಗೊತ್ತಿರಲಿಕ್ಕಿಲ್ಲ, ನನ್ನ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ, ತಂದೆ ತಾಯಿಗೆ ಗೊತ್ತಿರಲಿಕ್ಕಿಲ್ಲ, ಸಹೋದರಿಗೂ ಗೊತ್ತಿರಲಿಕ್ಕಿಲ್ಲ, ನನ್ನ ಸಭಾ ವಿಶ್ವಾಸಕ್ಕೆ ಗೊತ್ತಿರಲಿಕ್ಕಿಲ್ಲ, ಸಭಾಪಾಲಕನಿಗೆ ಗೊತ್ತಿರಲಿಕ್ಕಿಲ್ಲ, ಜೊತೆ ಕೆಲಸ ಮಾಡುವಂಥವರಿಗೆ ಗೊತ್ತಿರಲಿಕ್ಕಿಲ್ಲ, ಅಥವಾ ನನ್ನೊಟ್ಟಿಗೆ ಯಾರ ಸ್ನೇಹಿತನಿಗೆ ಗೊತ್ತಿರಲಿಕ್ಕಿಲ್ಲ. ಅಂಥ ಒಂದು ರಹಸ್ಯ ಪಾಪ ನಮ್ಮಲ್ಲಿ ಇರಬಹುದು. ಆದರೆ ಯೇಸು ಸ್ವಾಮಿ ಕತ್ತಲೆಯಲ್ಲಿ ಇರುವಂಥದ್ದನ್ನು ಬೆಳಕಿನಲ್ಲಿ ಕಾಣುವಂಥ ದೇವರಾಗಿದ್ದಾನೆ. ಆತನ ಮುಂದೆ ನಾವು ಯಾವುದನ್ನು ಮುಚ್ಚುಮರೆ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಯಾವುದೇ ಪಾಪ ನಮ್ಮಲ್ಲಿ ಇವತ್ತು ಇರುವುದಾದರೆ ನಾವು ಮಾನಸಾಂತರ ಪಟ್ಟು ಪಶ್ಚಾತ್ತಾಪ ಪಟ್ಟು ಆತನ ಬಳಿ ಕ್ಷಮಾಪಣೆ ಕೇಳಿಕೊಳ್ಳೋಣ. ಪ್ರಿಯರೇ, ಮಾತ್ರವಲ್ಲ, ಆತನ ಬರೋಣಕ್ಕಾಗಿ ಸಿದ್ಧರಾಗೋಣ. ಇವತ್ತು 6 ಸಂಗತಿ ನಾವು ಧ್ಯಾನ ಮಾಡಿದ್ದೇವೆ. ಪ್ರಿಯರೇ, ಮೊದಲನೇದಾಗಿ ನಾವು ಧ್ಯಾನ ಮಾಡಿದ ಲೂಕ 21:34 ವಾಕ್ಯದಲ್ಲಿ ನಮ್ಮ ಕುರಿತು ನಾವು ಜಾಗೃತರಾಗಿರಬೇಕು. ಎರಡನೇದಾಗಿ 35-36 ವಾಕ್ಯ ಧ್ಯಾನ ಮಾಡಿದೆವು. ಬರುವುದಕ್ಕಿರುವ ಎಲ್ಲ ಸಂಗತಿಗಳಿಂದ ತಪ್ಪಿಸಿಕೊಳ್ಬೇಕು. ಮನುಷ್ಯ ಕುಮಾರನಾದ ಯೇಸುವಿನ ಮುಂದೆ ನಿಲ್ಲುವುದಕ್ಕೆ ಶಕ್ತರಾಗುವುದಕ್ಕಾಗಿ ಎಲ್ಲ ಕಾಲದಲ್ಲಿ ನಾವು ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಬೇಕಾ. ಆ ರೀತಿಯ ಸಿದ್ಧತೆ, ಎರಡನೇ ಸಿದ್ಧತೆ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಮೂರನೇದಾಗಿ ನಾವು ಧ್ಯಾನ ಮಾಡಿದ್ದೇವೆ ಮತ್ತಾಯ 24:42 ವಾಕ್ಯದಲ್ಲಿ ನಾವು ಎಚ್ಚರವಾಗಿರಬೇಕು. ಯಾವಾಗ ಬೇಕಾದರೆ ಮನೆ ಯಜಮಾನನು ಬರ್ತಾನೆಂಬುದಾಗಿ. ಮತ್ತು ನಾಲ್ಕನೇದಾಗಿ ಮತ್ತಾಯ 24:43-44 ವಾಕ್ಯದಲ್ಲಿ ನಾವು ಸಿದ್ಧರಾಗಿರಬೇಕು ಎಂಬುದಾಗಿ. ಯಾವಾಗ ಬೇಕಾದರೂ ಮನೆ ಅಂದರೆ ಕಳ್ಳನು ಯಾವ ರೀತಿಯಲ್ಲಿ ಕನ್ನ ಹೊಡಿಲಿಕ್ಕೆ ಬರ್ತಾನೆ, ಮನೆ ಯಜಮಾನ ಯಾವ ರೀತಿಯಲ್ಲಿ ಎಚ್ಚರವಾಗಿದ್ದು ತನ್ನ ಮನೆಯನ್ನು ಕಾಯ್ತಾನೆ, ಆ ರೀತಿಯ ಒಂದು ಸಿದ್ಧತೆಯಲ್ಲಿ ನಾವು ಇರಬೇಕು ಎಂಬುದಾಗಿ ನಾವು ಇವತ್ತು ನೋಡಿದ್ದೇವೆ. 5ನೇದಾಗಿ ನಾವು ನೋಡಿದ್ದೇವೆ ಲೂಕ 12:35 ವಾಕ್ಯದಲ್ಲಿ ನಮ್ಮ ನಡುಗಳು ಕಟ್ಟಿರಬೇಕು. ಒಂದು ರೆಡಿಯಾಗಿ
ಹೋಗೋದಕ್ಕೆ ನಾವು ಸಿದ್ಧವಾಗಿರಬೇಕೆಂಬ ಆ ಒಂದು ಸಂಗತಿ ನಾವು ಕಲ್ತಿದ್ದೇವೆ. ಆರನೇದಾಗಿ ಲೂಕ 12:35-36 ವಾಕ್ಯದಲ್ಲಿ ನಮ್ಮ ದೀವಿಟ್ಟೆಗಳು ಉರಿತಾ ಇರಬೇಕೆಂಬಂದ ಆ ಸಂಗತಿಯನ್ನು ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಇವು 6 ಸಂಗತಿಗಳು ಯೇಸುವಿನ ಬರೋಣಕ್ಕಾಗಿ ನಾವು ಸಿದ್ಧಪಡಿಸಿಕೊಳ್ಳುವುದರ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಯಾವಾಗ ಬೇಕಾದ ಯೇಸು ಬರ್ಬೋದು ಪ್ರಿಯರೇ, ಆದರೆ ನಾವು ಸಿದ್ಧವಾಗಿದ್ದೇವೆ. ನಾವು ನಮ್ಮಲ್ಲಿರುವ ದ್ವೇಷ ಬಿಟ್ಟು ಬಿಡೋಣ, ಕೋಪ ಬಿಟ್ಟು ಬಿಡೋಣ, ನಮ್ಮಲ್ಲಿರುವ ಗರ್ವ ಬಿಟ್ಟು ಬಿಡೋಣ, ನಮ್ಮಲ್ಲಿರುವಂಥ ರಹಸ್ಯ ಪಾಪಗಳನ್ನು ಬಿಟ್ಟು ಬಿಡೋಣ, ಮಾನಸಾಂತರ ಪಡೋಣ, ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ, ಆತನ ಮೇಲೆ ಕ್ಷಮಾಪಣೆ ಕೇಳಿಕೊಳ್ಳೋಣ. ಧರ್ಮೋಪದೇಶ 28:13 ಹೇಳ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳೋನಿಗೆ ಶುಭವಾಗುವುದಿಲ್ಲ, ಅವುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡೋನಿಗೆ ಕರುಣೆ ದೊರೆಯುತ್ತದೆ ಎಂಬುದಾಗಿ ಕೂಡ ನಾವು ಓದಿದ್ದೇವೆ ಪ್ರಿಯರೇ. ಈ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ನನ್ನ ಸ್ವರ ಕೇಳುವ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರನ್ನು ಕರ್ತನೆ ಬರೋಣಕ್ಕೆ ಸಿದ್ಧಪಡಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಳ್ತೇನೆಪ್ಪ. ಅನೇಕ ರೋಗ, ಕೊರೋನಾ ಆಗಿರ್ಬೋದು, ಬೇರೆ ಬೇರೆ ರೋಗಗಳಲ್ಲಿ ಹಾದುಗೋ ಎಲ್ಲ ಜನರಿಗೆ ಬಿಡುಗಡೆ ಕೊಡಪ್ಪ. ಅಪ್ಪ, ಆರ್ಥಿಕವಾದಿ ಮುಕ್ಕಟ್ಟಿನ ಹೋಗುವವರಿಗೆ ಪರಿಪೂರ್ಣ ಬಿಡುಗಡೆ ಕೊಡಬೇಕಪ್ಪ. ಪ್ರತಿಯೊಬ್ಬ ಸಂತೈಸಿ ಬಲಪಡಿಸಬೇಕು ಕೇಳ್ಕೊಂಡೆ. ಮತ್ತವೆಲ್ಲ ನಿನ್ನ ಬರೋಣಕ್ಕೆ ಎಲ್ಲರೂ ಸಿದ್ಧಪಡಿಸಬೇಕಪ್ಪ. ಯಾರೊಬ್ಬರು ಭೂಮಿಯಲ್ಲಿ ಕೈ ಬಿಡಲ್ಪಡಬಾರದು, ಎಲ್ಲರನ್ನು ಬರೋಣ ಎತ್ತಲ್ಪಡುವ ಹಾಗೆ ಕೃಪೆ ತೋರಿಸಬೇಕೆಂಬುದಾಗಿ ಕರ್ತನೆ ಕೇಳ್ಕೊಳ್ತೇನೆ ಸ್ವಾಮಿ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಘನವನ್ನು ಮಾನ ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್.